ವಿನಾಯಕ ವರಸಿದ್ಧಿದಾಯಕ ನಮೋ ನಮೋಸ್ತುತೆ ವಿಘ್ನರಾಜ ಶ್ರೀ ವಿನಾಯಕ ವರಸಿದ್ಧಿದಾಯಕ ನಮೋ ನಮೋಸ್ತುತೆ ವಿಘ್ನರಾಜ ಶ್ರೀ ರತ್ನಖಚಿತ ಮುಕುಟ ಭರಣಮಣಿ ಕುಂಡಲ ಮಂಡಿತ ಕುಮಾರ ಗುರುವರ ವಿಘ್ನರಾಜ ಶ್ರೀ ವಿನಾಯಕ ವರಸಿದ್ಧಿದಾಯಕ ನಮೋ ನಮೋಸ್ತುತೆ ವಿಘ್ನರಾಜ ಶ್ರೀ ಗಕಾರ ನಾಮ ಗಣೇಶ್ವರ ಗಣಪ್ರಿಯ ಗುಣಾನುಗ್ರಹ ಗಣ್ಯ ಸೇವಿತ ಗುಣಾಕೃತಿಧರ ಗುಣ ಪರಿಪಾಲಕ ಮೂಷಿಕ ವಾಹನ ಮೀನಾಕ್ಷಿ ಸುತನುತ ವಿಘ್ನರಾಜ ಶ್ರೀ ವಿನಾಯಕ ವರಸಿದ್ಧಿದಾಯಕ ನಮೋ ನಮೋಸ್ತುತೆ ವಿಘ್ನರಾಜ ಶ್ರೀ ಭಗವಂತನನ್ನು ಪ್ರಾರ್ಥಿಸಿದಂಥ ರಶ್ಮಿ ಮತ್ತು ರಮ್ಯಾ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಈಗ ಸ್ವಾಗತ ಭಾಷಣವನ್ನು ನಮ್ಮ ಖಜಾಂಚಿಗಳಾದಂಥ ಸುಬ್ರಹ್ಮಣ್ಯ ಅವರ ಎಲ್ರಿಗೂ ನಮಸ್ಕಾರ. ನಾಡಪ್ರಭು ಕೆಂಪೇಗೌಡ ಲೇಔಟ್ ಸೈಟ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನಿಂದ ನಾವು ಈ ವರ್ಷ 6ನೇ ವಾರ್ಷಿಕ ಸಭೆಯನ್ನು ಇಲ್ಲಿ ತಕ್ಕಮಟ್ಟಿಗೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಆಗಮನದಿಂದ ನಮ್ಮ ಸಭೆ ಯಶಸ್ವಿಪೂರ್ಣವಾಗಿ ನಡೆಯುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ತಮ್ಮ ID ಕಾರ್ಡೆಲ್ಲ ತಗೊಂಡು ಸಭೆಗೆ ಆಹ್ವಾನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಮೊದಲಿಗೆ ಸ್ಟೇಜ್ ಮೇಲೆ ಆಸೀನರಾಗಿರುವಂಥ ನಮ್ಮ ಕಮಿಟಿ ಸದಸ್ಯರಾದ ವರಗಸ್ವಾಮಿ ಕೃಷ್ಣ ಹಾಗೂ ಕಾರ್ಯದರ್ಶಿಯವರಾದ ಜಯಪ್ರಕಾಶ್, ಆಮೇಲೆ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ BI ಹೊಸ್ಮಠ್ ಹಾಗೂ ನಮ್ಮ ಅಧ್ಯಕ್ಷರಾದ TK ಶೆಟ್ಟಿಯವರು, ಆಮೇಲೆ ಶ್ರೀಯುತ ಕರುಣಾಕರ್ ಶೆಟ್ಟಿಯವರಿಗೂ ಸಭೆಯ ಆಗಮಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಬಾರಿ ಹೊಸ ಇಂಪ್ಲಿಮೆಂಟೇಷನ್ ಅಂದರೆ ನಾವು ಯೂಟ್ಯೂಬ್ ಲೈವ್ ಕೊಡ್ತಾ ಇದ್ದೀವಿ. ಮುಂಚಿತವಾಗಿ ನಾವು ಈ ಅನೌನ್ಸ್ಮೆಂಟ್ ಮಾಡಿದ್ರೆ ಸಭೆಗೆ ಆಗಮಿಸುವ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ಈಗ ಲೈವ್ ಟೆಲಿಕಾಸ್ಟ್ ನಮ್ಮ ತಂತ್ರಜ್ಞಾನ ಪರಿಣತರಾದ ಗೋಪಾಲ್ ಅವರು ಲಿಂಕನ್ನು ತಮ್ಮ ಸೈಟ್ ಅಸೋಸಿಯೇಷನ್ ವೆಬ್ಸೈಟಿಗೆ ಕಳಿಸಿದ್ದಾರೆ, ಗ್ರೂಪಿಗೆ ಕಳಿಸಿದ್ದಾರೆ. ತಮ್ಮ ರಿಲೇಟಿವ್ಸು ಅಥವಾ ಇನ್ಯಾರು ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಆ ಲಿಂಕನ್ನು ಆ್ಯಕ್ಸೆಸ್ ಮಾಡಿಬಿಟ್ಟು ನಮ್ಮ ಲೈವ್ ಟೆಲಿಕಾಸ್ಟನ್ನು ನೋಡ್ಬೋದು. ಓಕೆ, ಧನ್ಯವಾದ. ಮುಂದಿನ ಅಜೆಂಡಾ ತೆಗೆದುಕೊಳ್ಳೋಕೆ ಮುಂಚೆ ನಮ್ಮಲ್ಲಿ ಸದಸ್ಯರಾಗಿದ್ದಂಥ ನೀಲಕಂಠನವರು ಇತ್ತೀಚೆಗೆ ಕಮಿಟಿ ಸದಸ್ಯರು ಕೂಡ ಆಗಿದ್ದರು, ನಮ್ಮ ಸದಸ್ಯರು ಕೂಡ. ಅವರು ಇತ್ತೀಚೆಗೆ ದೈವಾದಿಂದ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ 1 ನಿಮಿಷ ಮಾಡಿ. ಧನ್ಯವಾದ. ಶ್ರೀ ನೀಲಕಂಠನವರು ನಮ್ಮ ಅಸೋಸಿಯೇಷನ್ ಫಾರ್ಮೇಷನಿಗೆ ತುಂಬ ಸಕ್ರಿಯವಾಗಿ ಭಾಗವಹಿಸಿದರು. ಕಮಿಟಿ ಮೆಂಬರ್ ಆಗಿ 2 ವರ್ಷ ಕಾಲ ನಮ್ಮ
ಅಸೋಸಿಯೇಷನ್ಗೆ ಸೇವೆ ಸಲ್ಲಿಸಿದ್ದಾರೆ. ಅವರು KGF ಇರುವುದಾದರೂ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುವಂಥ ಸಮಯದಲ್ಲಿ ಕೂಡ ಎಲ್ಲ ನಮ್ಮ ಸಭೆಗಳಿಗೂ ಭಾಗವಹಿಸಿ ಸಕ್ರಿಯವಾಗಿ ನಮ್ಮ ಅಸೋಸಿಯೇಷನ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವು ಅವರ ಅಮೂಲ್ಯವಾದ ಅನುಭವವನ್ನು ನಮ್ಮನ್ನು ಹಂಚಿಕೊಂಡಿದ್ದಾರೆ. ಅವರು ನಿನ್ನೆ ನಿಧನವಾಗಿ ಕೇಳಿದೆ ತುಂಬ ದುಃಖವಾಯಿತು. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲಿ ಎಂದು ಈ ಅಸೋಸಿಯೇಷನ್ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದ. ಆತ್ಮೀಯರೇ, ತಮಗೆಲ್ರಿಗೂ ತಿಳಿದಿರುವಂಥ ನಮ್ಗೆ ಯಾವುದೋ ಆಫೀಸಿಗೆ ಒಂದು ಕಚೇರಿ ಅಂತೇಳಿ ಇಲ್ಲ, ಫಿಸಿಕಲ್ ಕಚೇರಿ ಏನಿಲ್ಲ. ಎಲ್ಲವೂ ಕೂಡ ವೆಬ್ಸೈಟ್ ಮುಖಾಂತರವೇ ನಡೀತಾ ಇದೆ. ನಾವು ಪೇಮೆಂಟ್ ಮಾಡುವಂಥದ್ದು, ಅಪ್ಲಿಕೇಶನ್ ಹಾಕುವಂಥದ್ದೆಲ್ಲನೂ ಆ ವೆಬ್ಸೈಟನ್ನು ಮಾಡಿಕೊಟ್ಟಂಥವ್ರು ನಮ್ಮ ಶ್ರೀಯುತ ಗೋಪಾಲ್ರವರು. ಆ ಗೋಪಾಲ್ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಹಿಂದಿನ ವರ್ಷ ಕೂಡ ಅವ್ರು ಹಿಂದಿನ ವರ್ಷನೇ ಮಾಡಿದ್ರು, ಒಂದೂವರೆ ವರ್ಷದಿಂದ. ಮತ್ತು ಎವ್ರಿ ಇಯರ್ ಕೂಡ ಅದನ್ನು ಆ್ಯನ್ಯುವಲ್ ಮೇಂಟೆನೆನ್ಸ್ ಕೂಡ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಒಂದು ಸಣ್ಣ ಸತ್ಕಾರವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಗೋಪಾಲ್ರವರು ವೇದಿಕೆ ಹತ್ತಿರ ಬರಬೇಕು. ಹಲೋ, ಗೋಪಾಲ್ ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ TK ಶೆಟ್ಟಿ ಅವರು ಸನ್ಮಾನ ಮಾಡಬೇಕು. ವಿಷಯ ಸೂಚಿಯಲ್ಲಿ ಹಿಂದಿನ ವರ್ಷದ ಜನರಲ್ ಬಾಡಿಲಿ ಏನಾಗಿತ್ತು ಸದಸ್ಯರ ಸಭೆ, ಅದರ ನಡೆವಳಿಗಳನ್ನು ನಮ್ಮ ಜಾಯಿಂಟ್ ಸೆಕ್ರೆಟರಿ ಆದಂಥ ಕೃಷ್ಣ ಅವರು ಪ್ರಸ್ತುತಪಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. Proceeding of the 5th annual general body meeting held on 7/1/2024. Secretary issued notice to the 5th annual general body meeting on 7/12/23 calling for AGM on 7/1/24 at 10:30 AM at Indian Institute of World Culture, BP Wadia Road, Masundgudi, Bangalore. Pursuant to the said notice, 46 members of the association were present. As required, quorum is available. President called the meeting in order and requested the members to take up their seats and to commence the business set out in the notice dated 7/12/23. The meeting commenced with the prayer. Treasurer Sri Subramanya welcomed the members. Sri Timraj Shetty, President, in his presidential address, outlined few developments after the last AGM and advised the members to vigil on account of very slow progress in infrastructure developments. President also requested a few members to come forward and take up the leadership position so that the aim of the association can be speeded up. Then the proceeding of the 4th AGM is placed before the member for approval. The same is approved by the members. President requested the treasurer to place the accounts for the year 22-23 and accordingly audited receipt and payments.
profit and loss balance sheets was read over to the members by the treasurer. After some deliberations and clarification by treasurer, the accounts for the year 22-23 was approved by the AGM. President requested the secretary Sri Jai Prakash to present the annual report of the association, and accordingly, secretary presented the annual report before the member for approval. President informed that though there is not much of the progress in the development of the layout, requested the member to give the valuable suggestion to governing council so that the matter can be further taken up. Good numbers of suggestions came up regarding to the slow phase of infrastructure, especially when allottees have paid market values at that time. Difficulties in identification of sites due to non-availability of site numbers. Area of videos in print and TV channels. It is an account of association effort that the infrastructure was invested to do infrastructure approved. But on account of non-release of funds and problems with acquisition of about 1,000 acres of land, the infra work is very much slow. President further clarified that on account of BDA commitments to the Supreme Court for the DK Shivram Karan layout, the resources including manpower are diverted to Shivram Karan layout and MPK is totally neglected. President assured that the governing council will take up the matter with BDA for completion of all infrastructure work. Secretary further informed that the committee of legislature who visited the layout expressed their dissatisfaction with the snail pace of developments and directed the BDA to complete the entire work of the layout before 31/12/24. Let us BDA office. Joint Secretary Sri Krishna informed that some of earlier calls for similar action met with very poor response from the members and assured that the call will be taken based on the response of the members. As regards to the suggestion of merger with other association, President informed that there is no harm in having more than one association. He further informed that though our other association is making some sound, their achievements are rather poor as compared to our association. Earlier achievements further, our advisor Sri Karnakar Shetty informed that all is not well with the association and more than 100 members of the association left and formed another unregistered association. President further added that taking into consideration all these aspects, it is not advisable to take up the matter of merger, and on the other hand requested the members to strengthen the hands of the association by contributing to the cause of the members and to make some members to take up the leadership position. With the above clarification, the President and Secretary, the annual report was adopted by the members. The account for the year 2022-23 of the association in receipt and payment, profit and loss account and balance sheet was presented by Treasurer Subramania, and on the same was approved by the members. President advised Treasurer to move resolutions for appointment of auditor for 23-24, and the member approved the resolution for appointing Mr. N. Kollur as auditor and fixed remunerations at ₹3,500 and GST. The second resolution on the very slow progress infrastructure developments at the layout, and the same was moved by Krishna Goda and Wasamat member, again expressed anguish on the slow layout developments after every 7 years from the allotment, and urged the committee members to take up the matter with BDA. After a lot of deliberations, the member accepted the resolution. The vote of thanks was proposed by Sri G. Subramaniam, and with the national anthem was beaten. ಹಿಂದಿನ ಸರ್ವ ಸದಸ್ಯರ ಸಭೆಯ ನಡವಳಿಕೆಗಳನ್ನು ನಾವೆಲ್ಲ ಕೇಳಿದ್ವಿ. ಒಪ್ಕೊಳ್ಬೋದು ಅಂದರೆ ನಾವು ಅದನ್ನು ಮುಂದಿನ ವಿಷಯ ಸೂಚಿ ಈ ವರ್ಷದ ಆ್ಯನ್ಯುವಲ್ ರಿಪೋರ್ಟ್ 1/4/2023 31/3/24 ನಮ್ಮ ಕಾರ್ಯದರ್ಶಿಗಳಾದಂಥ ಜಯಪ್ರಕಾಶ್ ಅವರು ಮಂಡಿಸ್ತಾರೆ.
ಎಲ್ರಿಗೂ ಕೇಳ್ತಾ ಇದೆಯಾ ಹಿಂದೆ ಅವ್ರಿಗೆ? ನಾಡಪ್ರಭು ಕೆಂಪೇಗೌಡ ಲೇಔಟ್ ಸೈಟ್ ಓನರ್ಸ್ ರೆಸಿಡೆನ್ಸ್ ಅಸೋಸಿಯೇಷನ್ 6th Annual General Body Meeting, Annual Report. Dear President, other members of the Governing Council and distinguished member of the association, it is my pleasure to be with you for the 6th AGM of our association, and once again I extend a warm welcome to the meeting. We have last met on 7/1/2024 at the same venue. With your permission, I place before your annual report for your presual suggestion and approval. Bangalore Development Authority BDA proposed to develop residential layout near Kengeri on about 4,000 acres of land to develop about 40,000 sites of various measurements. Preliminary notification was issued for land acquisition during 2008. Notification for distribution of 5,000 sites were issued during 2015 and 16. The said first phase sites were allotted during 2017 and payments were made by the allottees from March 2017. Notification for further 5,000 sites were made and allotted during 2018. BDA has allotted 3,000 alternate sites to Arkavati layout allottees, whose allotment were cancelled on account of redoing. For the land losers of the land layout, about 10,000 sites were allotted. As per the Intel proposal of BDA, entire infrastructure facilities are to be provided by December 2019, and it is further extended up to 2021. BDA and Government of Karnataka assured to allottees and Committee of Legislature that they will complete the entire infrastructure work by November 2024. BDA is yet to acquire about 1,200 acres of land which are under litigation and pending in the court. There is no concerned effort by BDA for earlier resolution of court matter. This is a big hindrance for connectivity within the blocks and inter-blocks. It's almost 7 years that first phase allottees paid the entire cost of the site, but still the layout is uninhabitable. Only about 65% of works are completed, though several deadlines for completion of work were expired. And the present deadline for completion of the work is set November 2024. Hardly another 3 months, but it will be fact that BDA will fail to complete the work by November 2024. Following works are completed in progress. Civil works for 4 ground level storage units and 8 overhead tanks are completed. Civil work for 10 STP works. Out of 5 pumping station, civil works for only 3 pumping station have been completed. Out of 318.20 kilometers of utility ducts, only 213.26 kilometers were pipes for 263.02 kilometers out of 309.27 kilometers, and drainage for 219.03 out of 309.27 kilometers are completed. 8,414 manholes out of 11,410. Electrical works are done for 16.75 kilometers out of 28.64 kilometers. The following works are to be taken up by the BDA. Soil stabilization work at block 1, 2, 3, 4, 6, 8 and 9. Blacktopping of all roads in all blocks. Necessary arrangements for completion of partially completed works in as details earlier. Necessary arrangements for getting power supply with BESCOM. Necessary arrangements for Kaveri water supply from BWSSB. Interconnectivity of all sectors and blocks. Immediate
completion of land acquisition, saplings, painting of site numbers, and proper road indicators for block sectors and site numbers. In spite of association follow-ups and the formation of Legislative Assembly Committee, there is abnormal delay in execution of infrastructural work. Once the allotments are made, it is the least priority of BDA and GOK to provide infrastructure. Allottees again do not cut any eye before this shameless administration. Many of us have paid the full cost of site during 2017 and waiting without any solution for infrastructure. Some of us have availed home loans from financial institution and not paying very heavy penal rate of interest. BDA has got green signal from Indian Railway for connecting Mar from 5th block to Mysore Road. As contracts is already awarded, BDA has to speed up the completion of the stretch. Now land acquisition of Mar is almost completed, and only land from Forest Department and land between Tavarkere Road to Sigahalli and at Machadahalli is to be completed. So there is a good development in the formation of Mar, and expect the Mar to be completed within another 1 year. Our full-fledged website is now working well, and all the development of layout and association function are posted and available in the website. Members are requested to make full use of the information. We welcome suggestion and opinion of the function of the website from further improvement. We also express our gratitude for Sri Gopal, who is instrument in bringing this website. We are also in social media like Facebook and X, and members may reach us on the social media. We have two types of membership, namely life members and annual fees member. We observed that some of the annual fees members are not renewing and membership by remitting yearly membership fees. So we took up this issue and contacted each and every default members and presumed the renewal. Those members who did not renew the membership and removed from the membership list, we are also glad to share that after the last general body meeting, 55 members have opted for lifetime membership, taking total life membership to 137. It is earnest request to all the annual fee member to shift to life membership so that association need not follow up for renewal. Governing Council place on record the best effort taken by our treasurer Sri Subramaniam for collecting of membership and shifting members from annual to life. Association has taken up the slow progress in infrastructure work and request BDA to speed up the infra work. Necessary correspondence are also marked to GOK and Deputy Chief Minister, who is also Minister in charge of Bangalore Development. The matter is charging road cutting amount of rupees 30,000 is also taken up with the BDA, and the matter was received with publicity in media. After we intertwined with matter, our sisters organization have also picked up the issue. We are hopeful for some positive action from BDA and GOK. We sought an audience with Chairman BDA, but on account of his busy schedule, we could not get appointment. We will take an early opportunity to meet him and put forth our demands. I once again express thanks to our President and other members of the Governing Council for their continued guidance. I also thank all the members for the faith put of our association. With this, I place this report before this august body for deliberation and approval. Thank you. Jai Hind. ಆ್ಯನ್ಯಲ್ ರಿಪೋರ್ಟ್ ಓದಿದಾಗ ಏನಪ್ಪ ನೀವು ಸರ್ಕಾರದಿಂದ ಬರೆದ್ಬಿಟ್ಟಿದ್ರಿ ಎಷ್ಟು ವರ್ಕ್ ಆಗಿಲ್ಲ ಎಷ್ಟು ವರ್ಕ್ ಆಗಿದೆ ಅಂತೇಳಿ ಇದೆಲ್ಲ ನೋಡಿನೇ ನಾವು ಬರೆದಿದ್ದು. ಕರ್ನಾಟಕ ಶೆಟ್ಟರು 2-3 ಸಾರಿ ವಿಸಿಟ್ ಮಾಡಿ ಸೈಟ್ ವಿಸಿಟ್ ಮಾಡ್ಯಾರೆ, ಜಯಪ್ರಕಾಶ್ ವಿಸಿಟ್ ಮಾಡ್ಯಾರೆ, ಸುಬ್ರಹ್ಮಣ್ಯ ವಿಸಿಟ್ ಮಾಡ್ಯಾರೆ. ಇಷ್ಟೆಲ್ಲ ಆದರೂ ಪ್ರೋಗ್ರೆಸ್ ಆಗಿಲ್ಲ. ಪ್ರೋಗ್ರೆಸ್ ನಮ್ಮ ಕೈಲಿಲ್ಲ, ಅಸೋಸಿಯೇಷನ್ ಕೈಲಿಲ್ಲ ಪ್ರೋಗ್ರೆಸ್ ಮಾಡುವಂಥದ್ದು. ಬಿ ಡಿ ಅವ್ರು ಮಾಡಬೇಕು. ಬಿ ಡಿ ಅವ್ರು ಮಾಡಬೇಕು ಅಂತ ಹೇಳಿದ್ರೆ ಇನ್ನೂ 1200 ಎಕರೆಯಷ್ಟು ತೊಗೊಳ್ಬೇಕು ಅವ್ರು. ಇನ್ನೂ ಲ್ಯಾಂಡ್ ಅಕ್ವಿಷನ್ ಆಗಬೇಕು.
ಮೇಯ್ನ್ ಪ್ರಾಬ್ಲಮ್ ಎಂದರೆ ನಾವು ಬಿ ಡಿ ಎ ಅವರು ಆಗಲಿ ಅಥವಾ ಇನ್ಯಾವುದಾದ್ರು ಸರ್ಕಾರಿ ಸಂಸ್ಥೆಗಳು ಮಾಡುವಂಥ ಸೈಟ್ಗಳಿಗೆ ನಾವು ಅಪ್ಲಿಕೇಶನ್ ಹಾಕ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಈ ಸರಿ ಏನಾಯಿತು ಅಂದರೆ ಪೂರ್ತಿ ಹಣ ಕಟ್ಸ್ಕೊಂಡ್ರು. 7 ವರ್ಷದ ಕೆಳಗೆ ನಾವು ಪೂರ್ತಿ ಹಣವನ್ನು 2500 ಅನಿಸುತ್ತೆ, 30-40ಕ್ಕೆ 2200, ಮಿಕ್ಕಿದ್ದೆಲ್ಲ 2500 ರೂಪಾಯಿಗೆ ನಾವೆಲ್ಲ ಕಟ್ಟಿದ್ದೀವಿ. ಇಷ್ಟೆಲ್ಲ ಕಟ್ಟಿದ್ರೂ ಕೂಡ ಡೆವಲಪ್ಮೆಂಟ್ ಮಾಡಲಿಲ್ಲ. ಈಗ ಹೊಸದಾಗಿ ರೇರಾ ಬಂದಿದೆ, ಎಲ್ಲ ಬಂದಿದೆ. ರೇರಾದಲ್ಲಿ ಹೊಸ ಲೇಔಟ್ಗಳಿಗಾದರೆ ಅವರು ಕಾನೂನುಬದ್ಧವಾಗಿ ಪರ್ಮಿಷನ್ ಕೊಡೋಲ್ಲ. ಇದು ಆಗಲೇ ಆಗೋಗಿದ್ದಂಥದ್ದು. ನಾವು ಈಗ ಏನು ರೇರಾಗೆ ಹಾಕಿದ್ರು ಕೂಡ, ರೇರಾ ಒಂದು ಸಣ್ಣ ಸಂಸ್ಥೆ, ಅದು ಯಾವುದೋ ಒಂದು ಇಟ್ಕೊಂಡಿರ್ತಾರೆ, ಯಾರೋ ರಿಟೈರ್ಡ್ ಆಫೀಸರ್ಸ್ನ ಚೇರ್ಮನ್ ಅಂತ ಮಾಡ್ತಾರೆ, ಅವ್ರಿಗೇನು ಅಧಿಕಾರ ಇರೋಲ್ಲ. ಆ್ಯಕ್ಟಲ್ಲಿ ಅಧಿಕಾರ ಇದೆ, ಬಟ್ ಇವ್ರು ಅಧಿಕಾರ ಕೊಡೋಲ್ಲ. ಸರ್ಕಾರದವರು ಯಾವ ಅಧಿಕಾರಿಗಳಿಗೆ ಅಧಿಕಾರ ಕೊಡೋಲ್ಲ, ಎಲ್ಲ ಸರ್ಕಾರದ ಕಡೆಗೆ ಇಟ್ಕೊಳ್ತಾರೆ. ಹಾಗಾಗಿ ನಾವು ಏನೇ ರೇರಾಗಿ ಬರೆದ್ರೂ ಕೂಡ ಅದನ್ನು ಏನು ಉಪಯೋಗ ಆಗಲ್ಲ. ಎಷ್ಟೇ ಬರೆದೀವಿ ನಾವು, ಸುಮಾರು ಒಂದು 4-5 ವರ್ಷದಿಂದ ಬರೀತಲೇ ಇದ್ದೀವಿ, ಏನೂ ಮಾಡಲಿಲ್ಲ ಅವರು. ಹಾಗಾಗಿ ಈಗ ಏನಾಗುತ್ತೆ ಅಂದರೆ, ನಾವು ಲಾಸ್ಟ್ ಟೈಮೆಲ್ಲ ಮಾತಾಡಿದ್ವಿ ಧರ್ನಾ ಕೂತ್ಕೊಳ್ಳೋಣ ಅಂತ. ಎಷ್ಟು ಜನ ಧರ್ನಾ ಕೂತ್ಕೊಳ್ಬೋದು, ಎಷ್ಟು ದಿವಸ ಕೂತ್ಕೊಳ್ಬೋದು? ಸರ್ಕಾರ ಬಂಡೆ ಥರ, ಅದನ್ನೇನು ಅಲ್ಗಾಡ್ಸೋಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ಬೋರ್ಕಲ್ಲ ಮೇಲೆ ಮಳೆ ಸುರಿದಂಥ ಸರ್ವಜ್ಞ ಅಂತೇಳಿ, ಸರ್ವಜ್ಞ ಹೇಳಿದಾಗೆ ಅದು ನಾವು ಎಷ್ಟೇ ಕಷ್ಟಪಟ್ಟು ಆಗಲಿ, ಖಂಡಿತ. ಈಗ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ. ಅಸೋಸಿಯೇಷನ್ ನಾವು 5,000 ಸೈಟ್ ಓನರ್ಸ್ ಇದ್ದೀವಿ. ಮತ್ತು ಬೇರೆಯವರು ಇದ್ದಾರೆ, ಇದರಲ್ಲಿ ರೈತರು ಸೈಟ್ಗಳು ಕೊಂಡ್ಕೊಂಡಂಥವರು ಇದ್ದಾರೆ. ನಾವು ಮೆಂಬರ್ಶಿಪ್ ಇರೋದು 137 ಜನ ಈಗ ಲೈಫ್ ಮೆಂಬರ್ಶಿಪ್ ಆಗಿದ್ದಾರೆ. ಒಂದೊಂದು 30-40 ಜನ ಆರ್ಡಿನರಿ ಮೆಂಬರ್ಶಿಪ್ ಇದೆ. ಹಾಗಾಗಿ ನಾವು ಪರ್ಮನೆಂಟಾಗಿ ಮೆಂಬರ್ಶಿಪ್ ತೊಗೊಂಡು ಅದನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದಲೇ ನಮ್ಮ ಸುಬ್ರಹ್ಮಣ್ಯಂ ಎಲ್ಲರಿಗೂ ಫಾಲೋ ಅಪ್ ಮಾಡಿ ಇದು ಆರ್ಡಿನರಿ ಮೆಂಬರ್ಶಿಪ್ ಇದನ್ನೆಲ್ಲ ಲೈಫ್ ಮೆಂಬರ್ಶಿಪ್ ಮಾಡಿದ್ದಾರೆ. ಈಗ ಅಟ್ಲೀಸ್ಟ್ ನಾವು 100 ಜನ ಇದ್ದಾರೆ ಸರ್. ಇದು ಏನಾಗುತ್ತೆ ಅಂದರೆ, ಕಲಿಯುಗದಲ್ಲಿ ಸಂಘೆ ಶಕ್ತಿ ಕಲಿಯುಗ ಅಂತೇಳಿ, ಶಕ್ತಿ ಯಾವಾಗಪ್ಪ ಸಂಘದಲ್ಲಿ ಬರುತ್ತೆ ಅಂತೇಳಿ, ಎಲ್ಲರೂ ಒಟ್ಟೆಗಾದಾಗ ಬರುತ್ತೆ. ಒಂದು ಕಟ್ಟಿಗೆ ಮುರಿಯೋದಕ್ಕೆ ಸಾಧ್ಯ ಆಗುತ್ತೆ, ಎಲ್ಲ 4-5 ಕಟ್ಟಿಗೆ ಜೋಡಿಸಿ ಮುರಿಬೇಕು ಅದು ಕಷ್ಟ ಆಗುತ್ತೆ. ಹಾಗಾಗಿ ಸಂಘಟನೆ ಮಾಡಬೇಕು. ಆ ಉದ್ದೇಶದಿಂದಲೇ ಸಂಘವನ್ನು ಸ್ಥಾಪಿಸಿದ್ದು ಕೂಡ. ಕರುಣಾಕರ್ ಶೆಟ್ಟರು ಆಲ್ಮೋಸ್ಟ್ ಸೈಟ್ ಫಾರ್ಮೇಷನ್ ಆದಾಗಲಿಂದಲೂ ಅವರೇ ಮಾಡ್ತಾ ಇದ್ದಾರೆ. ಅವರು ಪ್ರಾರಂಭದಿಂದಲೂ ಅಧ್ಯಕ್ಷರಾಗಿದ್ದರು. ಬಿಕಾಸ್ ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ನಾವು ಯಾರೋ ಬೇರೆಯವರು ಅಧಿಕಾರ ವಹಿಸ್ಕೊಳ್ಬೇಕಾಗಿ ಬಂತು. ಇವತ್ತು ಕೂಡ ಕರುಣಾಕರ್ ಶೆಟ್ಟರು ನಾವು ಸಕ್ರಿಯವಾಗಿ ಭಾಗವಹಿಸ್ತಾರೆ. ಎಲ್ಲ ಈಗ ಬಿ ಡಿ ಎಗೆ ಲೆಟ್ರ್ ಬರೆಯೋದಾಗಲಿ, ಮತ್ತಿನ್ನೇನಾದ್ರು ಕರೆಸ್ಪಾಂಡೆನ್ಸ್ ಮಾಡೋದಾಗಲಿ ಅವರೇ ಮಾಡ್ತಾರೆ. ಅವರು ವೆಬ್ಸೈಟ್ಗೆ ಹೋಗಿ, ಬಿ ಡಿ ಎ ವೆಬ್ಸೈಟ್ಗೆ ಹೋಗಿ, ಬಿ ಡಿ ಎ ಫೇಸ್ಬುಕ್ಗೆ ಹೋಗಿ, ಬಿ ಡಿಗೆ ಮೇಲ್ ಕಳಿಸೋ ಮುಖಾಂತರ ನಾವು ಮತ್ತೆ ರಿಜಿಸ್ಟರ್ ಪೋಸ್ಟ್ಗಳು ಕಳಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ನಿಮ್ಗೆ ಅನ್ನಿಸ್ಬೋದು ಎಷ್ಟರ ಮಟ್ಟಿಗೆ ನಾವು ಮೀಟ್ ಮಾಡ್ತೀವಿ ಅಂತೇಳಿ. ನಿಮ್ಗೆಲ್ಲರೂ ಗೊತ್ತಿದೆ, 3 ಗಂಟೆ ಮೇಲೆ ನಾವು ಹೋಗಬೇಕು ಆಫೀಸಿಗೆ, 3 ಗಂಟೆ ಮೇಲೆ ಹೋಗಬೇಕು. ನಾವು ಹೋದ ದಿವಸ ಬರೋಲ್ಲ. ನಾವು ಎಷ್ಟೋ ಸರಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಅಪಾಯಿಂಟ್ಮೆಂಟ್ ತೊಗೊಂಡ್ರೂ ಕೂಡ ನಾವು ಒಂದು ದಿವಸ ಹೊತ್ತು ಬರೋದಿಲ್ಲ, ಯಾವತ್ತೋ ಒಂದು ಮೀಟಿಂಗ್ ಹಾಕ್ಕೊಳ್ತಾರೆ, ಬರೋದಿಲ್ಲ. ಮತ್ತು ಇನ್ನೊಂದೇನಾದರೆ, ಈಗ ಬೆಂಗಳೂರು ಡೆವಲಪ್ಮೆಂಟ್ ಪೂರ್ತಿ ನಮ್ಮ ಶಿವಕುಮಾರ್ ಅವರು ಕೊಟ್ಬಿಟ್ಟಿದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್. ಅವ್ರು ನಿಮಗೆ ಗೊತ್ತಿದೆ, ಅವರು ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಕೂಡ. ಯಾರಿಗೆ ಸಿಗ್ತಾರೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಾಗಬೇಕು. ಯಾರಿಗೆ ಅರ್ಥ ಆಗಬೇಕು ಅಂದರೆ, ಅವ್ರು ಮೀಟ್ ಮಾಡಬೇಕು ಅಂದರೆ ದೇವ್ರಿಗೆ ಅರ್ಥ ಆಗಬೇಕು. ಅವರೇ ಮೀಟ್ ಮಾಡಬೇಕೇನಲ್ಲ, ಬೇಕು ಮೀಟ್ ಮಾಡಬೇಕು ಅಂದರೆ ಅವರೇ ಆಗಬೇಕು. ಅಥವಾ ಏನಾದರೂ ಭಾಳ ವಶೀಲಿ ಇರುವಂಥ ಜನ ಹೋಗಿ ಮೀಟ್ ಮಾಡ್ಬೋದು, ಆ ಥರ ಆಗಿದೆ. ಮತ್ತೀಗ ಇತ್ತೀಚೆಗೆ ಬಿ ಡಿ ಎಗೆ ಹ್ಯಾರಿಸ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವರು ನಮ್ಮ ಜಯಪ್ರಕಾಶ್ ಅವ್ರಿಗೆ ಪರ್ಸ್ನಲ್ ಆಗಿ ಗೊತ್ತಿದ್ದಾರೆ, ಎಲ್ಲ ಇದೆ. ಹಾಗಾಗಿ ಅವರೇನೋ ಫಾರಿನ್ಗೆ ಹೋಗಿದ್ದಾರೆ, ಬಂದ ನಂತರ ನಾನು ಇನ್ನೂ ಬಿ ಡಿ ಎನೇನೋ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ. ಯಾವಾಗ ಅರ್ಥ ಮಾಡ್ಕೋತಾರೋ, ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಿ ಡಿ ಎ ಚೇರ್ಮನ್ ಬೇರೆ ಯಾರೋ ಆಗಿರ್ತಾರೆ. ಈ ರೀತಿ ಪರಿಸ್ಥಿತಿ ಇರುವಾಗ ನಿಜ ನಾವೇನೋ ಸೈಟ್ ಕೊಟ್ಟಿದ್ದಾರೆ, ಏನಪ್ಪ ಒಂದೇ ಒಂದು ಧೈರ್ಯ ಏನಪ್ಪ ಅಂತ ಹೇಳಿದ್ರೆ, ಯಾರೋ ಪ್ರೈವೇಟ್ ಪ್ರಾಪರ್ಟಿಗಳ ಹತ್ರ ನಾವು ಸೈಟ್ ಕೊಂಡ್ಕೊಂಡು ಅದಕ್ಕೇನೋ ಲಿಟಿಗೇಷನ್ನು ಅದು ಇದು ಅನ್ನೋದು ಅದೊಂದು ಇರೋಲ್ಲ ಅನ್ನೋದೊಂದು ಗ್ಯಾರಂಟಿ ಒಂದಿದೆ ಅಷ್ಟೇ. ಹಾಗಾಗಿ ಈ 10 ವರ್ಷ ಲೀಸ್ ಅಗ್ರಿಮೆಂಟು ಭಾಳಷ್ಟು ನಾವು ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ಮಾಡೋದಕ್ಕೆ ಇನ್ನೊಂದು ನಾವೇನು ಫೋರಮ್ ಅಂತ ಏನಿದೆ, ಅವರು ಬೇಡ ಎಲ್ಲ ಮಾರ್ಕೊಂಡ್ಬಿಡ್ತಾರೆ, ರಿಯಲ್ ಎಸ್ಟೇಟ್ ಆಗಿಬಿಡುತ್ತೆ ಅಂತೇಳಿ. ರಿಯಲ್ ಎಸ್ಟೇಟ್ ಆಗುತ್ತೆ. ಈಗ ನಾವು ಸೈಟು ಕೊಂಡ್ಕೊಂಡಿದ್ದೇನೆ, ನಾವು ಫ್ರೀಯಾಗಿ ಕೊಂಡ್ಕೊಳ್ಳಿಲ್ಲ. ಏನಾಗ್ತಿತ್ತು ಅಂದರೆ, ಬೆಲೆ ಇದು ಮಾರ್ಕೆಟ್ ಬೆಲೆ 500 ರೂಪಾಯಿ ಇದ್ದಾಗ 100 ರೂಪಾಯಿ ಕೊಡ್ತಾಯಿದ್ರು. ಈಗ ಮಾರ್ಕೆಟ್ ಬೆಲೆ 2,000 ಇದ್ದಾಗ ನಾವು 2,500 ಕೊಟ್ಟಿದ್ದೀವಿ. ಆ್ಯಕ್ಚುಲಿ 2,000 ಇರಲಿಲ್ಲ, 1,200 ಇತ್ತು. ನಮ್ಮ ಕೆಂಪೇಗೌಡ ಲೇಔಟ್ ಆದಾಗ ಅದ್ರದ್ದು ಇದು ಪ್ರೈವೇಟ್ ಪ್ರಾಪರ್ಟೀಸ್ ಎಲ್ಲ 1,200 ರೂಪಾಯಿಗೆ ಸಿಗ್ತಾ ಇತ್ತು. ಏನಪ್ಪ ಅಂದರೆ ಬಿ ಡಿ ಎದು ಸೈಟ್ ಸಿಕ್ಕೊಡುತ್ತೆ ಅಂತ 2,500 ಕೊಟ್ಟು ನಾವು ಕೊಂಡ್ಕೊಂಡಿದ್ದೀವಿ. ಇನ್ಸ್ಪೈಟ್ ಆಫ್ ದಟ್ ನಮಗೆ ಅವ್ರು ಲೀಸ್ ಅಗ್ರಿಮೆಂಟ್ ಹಾಕ್ಕೊಳ್ತಾರೆ. ಸರ್ಕಾರದ ನಿಮಗೆಲ್ಲ ಗೊತ್ತಿದೆ, ಅಧಿಕಾರ ಇದ್ದಾಗ ಏನು ಬೇಕಾದ್ರೂ ಚಲಾಯಿಸ್ತಾರೆ, ಸುಮ್ಮನೆ ಇದ್ದರೆ ಸುಮ್ಮನೆ ಇರ್ತಾರೆ. ನಾವು ಯಾರಾದ್ರೂ ಗಲಾಟೆ ಮಾಡಿದಾಗ ಎಲ್ಲ ಬೇರೆದೆಲ್ಲ ಅಲ್ಲಿ ಏನೆಲ್ಲ ಕ್ಲಾಸಸ್ ಇರುತ್ತೆ, ಆ ಕ್ಲಾಸಸ್ ಎಲ್ಲ ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೇಕು, ನಾನು ಬ್ಯಾಂಕಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡಿದವರು, ಕರ್ನಾಟಕ ಶೆಟ್ಟರು ಬ್ಯಾಂಕಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡಿದವರು. ಸಾಲ ತೊಗೊಳ್ಬೇಕಾರೆ ಎಲ್ಲದಕ್ಕೂ ಸೈನ್ ಮಾಡಿಬಿಡ್ತಾರೆ, ಕಣ್ಣು ಮುಚ್ಕೊಂಡು ಸೈನ್ ಹಾಕ್ತಾರೆ.
ನಾವೇನಾದ್ರು ವಸೂಲಿ ಮಾಡಿದಾಗ ಸರ್ ಇದು ನಮ್ಗೆ ಹೇಳಲೇ ಇಲ್ವಲ್ಲ ಸರ್ ಅಂತ. ಹಾಗೆ ಸರ್ಕಾರದವರು ಹಾಗೇನೆ ನಮಗೆ ಸೈಟ್ ಕೊಡೋವಾಗ ಎಲ್ಲ ಬರ್ಸ್ಕೊಂಡ್ಬಿಡ್ತಾರೆ, ಎಲ್ಲ ಮುಚ್ಚಳಿಕೆ ಬರ್ಸ್ಕೊಳ್ತಾರೆ, ಎಲ್ಲ ಅದಕ್ಕೆ ನಾವು ಅಫಿಡವಿಟ್ ಎಲ್ಲ ಕೊಡಬೇಕು. ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಕೊಟ್ಬಿಡ್ತಾರೆ. ಏನ್ರಿ ನೀವೇ ಸೈನ್ ಮಾಡಿ ಕೊಟ್ಟಿದ್ರಲಿ ಅಂತ ಕೇಳ್ತಾರೆ. ಖಂಡಿತ ಸಂಘಟನೆ ದೃಷ್ಟಿಯಿಂದ ನಾವೆಲ್ಲ ಹೋರಾಡಬೇಕು. ಏನಾದರೂ ಅದು ಪ್ರೋಗ್ರೆಸ್ ಆಗೋದಕ್ಕೂ ಕೂಡ ನಾವೆಲ್ಲ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗುತ್ತೆ. ಮುಂದಿನ ದಿನಗಳಲ್ಲಿ BDA ಚೇರ್ಮನ್ ಹತ್ರ ಹೋಗಿ ಮಾತಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತೇವೆ. ಹಾಗಾಗಿ ಇದು ನಾವು ಆಗಲೇ ಹೇಳಿದಾಗೆ 30,000 ರೂಪಾಯಿ ರೋಡ್ ಕಟಿಂಗ್ ಚಾರ್ಜಸ್ ಇತ್ತು. ನಾವು ಬರೆದ್ವಿ, ಫಸ್ಟಿಗೆ ನಾವು ಬರೆದ್ವಿ, ಲೆಟ್ರ್ ಬರೆದು ರಿಜಿಸ್ಟರ್ ಪೋಸ್ಟ್ ಎಲ್ಲ ಕಳಿಸಿ ಎಲ್ಲ ಮಾಡಿದ್ಮೇಲೆ ಅದು ಪೆಂಡಿಂಗ್ ಇದೆ, ಸರ್ಕಾರದಲ್ಲಿ ಪೆಂಡಿಂಗ್ ಇದೆ BDA ಹತ್ರ. BDA ಅವ್ರು ಏನು ಹೇಳ್ತಾರೆ ಅಂದರೆ, BDA ನಮಗೇನು ಗೊತ್ತಿಲ್ಲ ರೀ, ಸರ್ಕಾರದವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ ಅಂತಾರೆ. ಸರ್ಕಾರಕ್ಕೆ ಬರೆದ್ರೆ ನಾವು BDAಗೆಲ್ಲ ಒಪ್ಪಿಸಿದೀವಿ, ಅವ್ರು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನು ಬರೆದ್ವಿ ಅದಾದ ನಂತರ ಫೋರಮ್ ಅವರು ಅದನ್ನು ಬರೆದ್ರು, ಅದನ್ನು ಪೇಪರ್ಗೆ ಹಾಕ್ಸ್ಕೊಳ್ತಾರೆ, ನಾವು ಪೇಪರ್ಗೆ ಹಾಕ್ಸ್ಕೊಳ್ಳಿಲ್ಲ ಅಷ್ಟೇ. ಅದೊಂದೇ ವ್ಯತ್ಯಾಸ ಏನಂದರೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವ್ರು ಪೇಪರ್ಗೆ ಹಾಕ್ಸ್ಕೊಳ್ತಾರೆ. ಯಾಕೆಂದರೆ ಅವರು ಕರೀತಾರೆ, ಅವರು ಜನ ಇದ್ದಾರೆ, ಕರೀತಾರೆ, ಹುಡುಗರಿದ್ದಾರೆ, ಮಾಡ್ತಾರೆ ಅಂತೇಳಿ. ಲಾಸ್ಟ್ ಟೈಮ್ ಕೂಡ ಮಾತಾಡೋದು ನಾನು ಹೇಳಿದೆ, ಸಂಘಟನೆ ದೃಷ್ಟಿಯಿಂದ ನಾವೆಲ್ಲರೂ ಸುಮಾರು ಜನ ನಾವು 60 ವರ್ಷ ಅದಾದಮೇಲೆ ನಮಗೆ ಸೈಟ್ ಸಿಕ್ಕಿದೆ. ಸುಮಾರು ಜನ 80 ವರ್ಷದವರು ಒಬ್ಬರು ಇದ್ದಾರೆ, 80 ವರ್ಷದವರು, 82 ವರ್ಷದವರು ಇದ್ದಾರೆ. ಈಗ ನಮ್ಮ ಇತ್ತೀಚಿನ ನಾನು ಆಗಲೇ ಹೇಳಿದಾಗೆ ನೀಲ್ಕಂಠನವರು, ಅವರು ಒಂದು 68 70 ವರ್ಷ ಆದವರು, ತಿಳ್ಕೊಂಡೇ ಬಿಟ್ರು. ನಮಗೆ ಒಂದ್ಸರಿ ಏನಾಗುತ್ತೆ ಅಂದರೆ, ಸರ್ಕಾರದ ಏನಾದ್ರು ಈ ಥರ ಬಂದರೆ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಸಿಗುತ್ತೆ ಅಷ್ಟೇ. ನಮ್ಮ ಪೀರಿಯಡಲ್ಲಿ ನಾವು ಮನೆ ಕಟ್ಟೋಕ್ಕಾಗೋದಿಲ್ವೇನೋ ಅಂತೇಳಿ, ಹೋಗ್ಲಿ ಮನೆ ಕಟ್ತೀವ ಅಂತ ಹೇಳಿದ್ರೆ ಎಲ್ಲ ಮಾಡ್ತೀವಿ, ಎಲ್ಲ ಸಾಲ ತೊಗೊಂಡಿದ್ದೀವಿ. ಅವರು ಸಾಲ ಕೊಡುವಾಗ ಸೈಟ್ಗೆ ಸಾಲ ಕೊಡಲ್ಲ ಬ್ಯಾಂಕ್ನವರು, ಕಾಂಪೋಸಿಟ್ ಲೋನ್ ಅಂತ ಕೊಡ್ತಾರೆ. ಮನೆ ಮತ್ತು ಸೈಟ್ ಎರಡು ಸೇರಿಸಿ ಮಾಡಿದ್ರೆ ಮಾತ್ರ ಲೋನ್ ಕೊಡ್ತಾರೆ. ಈಗಾಗಲೇ 2 ವರ್ಷದೊಳಗೆ 2 ವರ್ಷದೊಳಗೆ ಕಟ್ಟಬೇಕು ಅಂತಿರುತ್ತೆ. ಅಲ್ಲಿ 2 ವರ್ಷದೊಳಗೆ ಎಲ್ಲಿ ನಮಗೆ ಏನು ರೋಡು ಆಗಲಿಲ್ಲ, ನೀರು ತೊಗೊಳ್ಳಿಕ್ಕೆ ವಾಟರ್ ಸಪ್ಲೈ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇದ್ದವಾಗ ನಾವೇನು ಮನೆ ಕಟ್ಟಲಿಕ್ಕಾಗುತ್ತೆ? ಅದನ್ನೇ ಹೇಳಿದ್ರೆ ಸರ್ಕಾರ ಅವರು ಏನು ಕಣ್ಮುಚ್ಕೊಂಡಿರ್ತಾರೆ. ಅವರ ಅಧಿಕಾರಿಗಳು ಏನಂದರೆ, ಮೊನ್ನೆ BDA ಕಮಿಷನರ್ ಹೇಳ್ತಾ ಇದ್ರು, ಎಲ್ಲ ಕಟ್ಟಿದ್ರೆ ನಾವು ಇದು ಮಾಡಿಬಿಡ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಕ್ಕೆ ತಯಾರಿಲ್ಲ, ಏನೂ ಮಾಡ್ಲಿಕ್ಕೆ ತಯಾರಿಲ್ಲ, ಆದರೆ ಅಧಿಕಾರ ಚಲಾಯಿಸ್ಲಿಕ್ಕೆ ಮಾತ್ರ ತಯಾರಿರ್ತಾರೆ. ಅವರು ಏನಂದರೆ 2 ವರ್ಷಕ್ಕೋ 3 ವರ್ಷಕ್ಕೋ ಇರ್ತಾರೆ. BDA ಅಂದರೆ ನಿಮಗೆಲ್ಲ ಗೊತ್ತಿದೆ, ಒಂದು ಹಣ ಏನು ಪ್ರಿಂಟ್ ಮಾಡುವಂಥ ಸಂಸ್ಥೆ ಅವೆಲ್ಲ. BDA BWSP ಎಲ್ಲ ಹಣ ಪ್ರಿಂಟ್ ಮಾಡುವಂಥ ಸಂಸ್ಥೆಗಳಾಗಿದೆ. ರಿಸರ್ವ್ ಬ್ಯಾಂಕ್ನವ್ರು ಮಾಡ್ತಾರೆ ಅಲ್ವ, ಇವರಂತೂ ಮಾಡ್ತಾರೆ. ಈ ಪರಿಸ್ಥಿತಿಲಿ ನಾವು ಏನೋ ಒಂಥರ ನಾಜೂಕಾಗಿ ಅವ್ರ ಹತ್ರ ವ್ಯವಹರಿಸಬೇಕಾಗುತ್ತೆ. ಆ ಕಾರಣದಿಂದಾಗಿ ನಾವು ಪತ್ರಗಳನ್ನು ಬರೀತಾ ಇದ್ದೇವೆ, ಇಮೇಲ್ ಕಳಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಸಂಘಟಿತ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಏನಾದರೂ ಒಂದು ಪ್ರಯತ್ನವನ್ನು ಮಾಡೋಣ. ಹಾಗೆ ಇನ್ಫ್ರಾಸ್ಟ್ರಕ್ಚರಿಗೆ ಏನೋ ಡೆವಲಪ್ ಆಗ್ತಾ ಇದೆ. ಆಮೇಲೆ ಆ ಕಡೆ ORR ರೋಡ್ ಕೂಡ ಚೆನ್ನಾಗಿ ಆಗ್ತಾ ಇದೆ. 5 ಮತ್ತು 7ನೇ ಬ್ಲಾಕು ಚೆನ್ನಾಗಿ ಆಗ್ತಾ ಇದೆ. ಅವ್ರು ಇವತ್ತು 7ನೇ ಬ್ಲಾಕಲ್ಲಿ ಸ್ವಲ್ಪ ಟಾರ್ ಕೂಡ ಹಾಕಿದ್ದಾರೆ ಅಂತ ಅನ್ಸುತ್ತೆ, ಟಾರ್ ಕೂಡ ಆಗ್ತಾ ಇದ್ದಾರೆ. 5ನೇ ಬ್ಲಾಕಲ್ಲಿ ಸ್ವಲ್ಪ ಪ್ರಯತ್ನ ಮಾಡ್ತಾರೆ. ಬೇರೆ 2, 3, 1, 2ನೇ ಬ್ಲಾಕ್ನವ್ರು ಮಾತ್ರ ಭಾಳ ಕಷ್ಟ ಆಗಿದೆ. ಅಲ್ಲಿ ಕೆರೆ ಪಕ್ಕದಲ್ಲಿ ಕೊಟ್ಟಿದ್ದಾರೆ, ಕೆಲವೆಲ್ಲ ಸೈಟ್ಗಳು ಕೆರೆಯಲ್ಲೇ ಇಟ್ಬಿಟ್ಟಿದೆ. ಈಗ ಏನಾಗುತ್ತೆ ಅಂದರೆ, ನಾವು ಸೈಟ್ಗಳು ಫಾರ್ಮೇಷನ್ ಆದಾಗ ಅಲ್ಲಿ ನೀರೇನಿರಲಿಲ್ಲ, ಮಳೆ ಬಂದಾಗಲೇ ಗೊತ್ತಾಗುತ್ತೆ ಎಲ್ಲಿ ಸೈಟ್ ಎಲ್ಲಿ ನೀರು ತುಂಬಿಕೊಳ್ಳುತ್ತಾ ಇರ್ತದೆ ಅಂತೇಳಿ. ಈಗೆಲ್ಲ 2-3 ವರ್ಷದಲ್ಲಿ ಭಾಳಷ್ಟು ಸೈಟ್ಗಳು ಗುರ್ತು ಸಿಗೋಲ್ಲ. ಅದೊಂದು ನೀವೆಲ್ಲರೂ ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ನಾವು, ಬೋರ್ಡ್ ಹಾಕಬೇಕಾಗುತ್ತೆ ಅಂತ. ಬೋರ್ಡ್ ಹಾಕ್ಲಿಕ್ಕೆ ಏನು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವ್ರೇನೋ ತೆಗಿತಾರೆ, ರೋಡ್ ಮಾಡಬೇಕಾಗುತ್ತೆ, ಆ ಬೋರ್ಡ್ಗಳೆಲ್ಲ ಕಿತ್ತೋಗ್ತಾರೆ. ಅವ್ರು ಕೆಲಸ ಮಾಡುವಾಗ ಬುಲ್ಡೋಜರ್ ಓಡುವಾಗ ಏನು ಮಾಡಲಿಕ್ಕಾಗಲ್ಲ. ಆ ರೀತಿ ಇರೋದ್ರಿಂದ ನಮಗೇನಂದ್ರೆ ಆಶಾಭಾವನೆ, ಇನ್ನೊಂದು 5-6 ತಿಂಗಳೊಳಗಾಗಿ ಡೆವಲಪ್ ಆಗ್ಬೋದು, ಚೆನ್ನಾಗಿ ಡೆವಲಪ್ ಆಗ್ಬೋದು ಅನ್ನುವಂಥದ್ದು ಇದೆ. ಬೆಳಗ್ಗೆ ನಮ್ಮ ಕೃಷ್ಣ ಅವ್ರು ಮಾತಾಡೋವಾಗ ಹೇಳ್ತಾ ಇದ್ರು, ಇವತ್ತು ನಾವೇನು 2,500 ರೂಪಾಯಿ ಕೊಂಡ್ಕೊಂಡಿದ್ವಿ, ಅಟ್ಲೀಸ್ಟ್ 5,000ಕ್ಕಂತೂ ಕಮ್ಮಿ ಯಾವುದೋ ಅಲ್ಲಿ ಸೈಟ್ ಸಿಗ್ತಾ ಇಲ್ಲ. ಅದೊಂದೇ ನಮ್ಗೆ ಸಂತೋಷ. ಏನಪ್ಪ ಅಂದರೆ, ರೆಕಾರ್ಡ್ಸ್ ಎಲ್ಲ ಅದನ್ನು ಸ್ವಲ್ಪ ಸೈಟ್ ಕೊಟ್ಟಿದ್ದಕ್ಕೆ ಬೆಲೆ ಇದೆ ಅನ್ನುವಂಥದ್ದು ಇದೆ. ಹಾಗಾಗಿ ಇಷ್ಟೆಲ್ಲ ನಾವು ಕಾರ್ಯಕ್ರಮ ಮಾಡಿದ್ದೀವಿ 1 ವರ್ಷದಲ್ಲಿ. ಅದನ್ನು ಸೆಕ್ರೆಟರಿ ಅವರು ಹೇಳಿದ್ದಾರೆ. ನಿಮಗೇನಾದ್ರು ಯಾರಾದರೂ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬಂದು ಮಾತಾಡಿ. ಅದೆಲ್ಲ ಆದ ನಂತರ ನಾವು ಆಡಿಟ್ ರಿಪೋರ್ಟನ್ನು, ಇದು ಆ್ಯನ್ಯಲ್ ರಿಪೋರ್ಟನ್ನು ಗಣನೆಗೆ ತೆಗೆದುಕೊಂಡು ಪಾಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಲೋ, 1 ಮಿನಿಟ್ ಸರ್. BDAದಲ್ಲಿ ಏನು ಮಾಡಿದ್ದಾರೆ ಇವಾಗ, ಸೈಟನ್ನು ಅವರು ನ್ಯೂ ಪೋರ್ಟಲ್ ಅನೇಬಲ್ ಮಾಡಿದ್ದಾರೆ. ನ್ಯೂ ಪೋರ್ಟಲ್ಲಿ ಎನಿ ಕಂಪ್ಲೇಂಟ್, ಇಫ್ ಎನಿ ಕಂಪ್ಲೇಂಟ್ ಯು ಗೋ ಥ್ರೂ ದಟ್ ಈ ಲಿಂಕ್ ಓನ್ಲಿ ಅಂತ ಹೇಳಿದ್ದಾರೆ. ನಾವಲ್ಲಿ BDA ಆಫೀಸಿಗೆ ಹೋದ್ರೂ ಅವ್ರ ಗೇಟ್ ಒಳಗಡೆ ಬಿಡಲ್ಲ. ನೀವು ನಿಮ್ಗೆ ಪೋರ್ಟಲ್ ಪ್ರೊವೈಡ್ ಮಾಡಿರೋದೇ ನೀವು ಬರಬಾರ್ದು ಅಂತೇಳಿ, ಅದಕ್ಕಾಗಿ ನೀವು ಅದು ಏನಿದ್ರು ಸಾಫ್ಟ್ ಕಾಪಿನ ಅಪ್ಲೋಡು ಅದ್ರಲ್ಲಿ ಮಾಡಬೇಕು ಅಂತೇಳಿ ನಾನು ಹೋಗಿ ರಿಜಿಸ್ಟ್ರ್ ಪೋಸ್ಟು ಮಾಡಿದ್ದೀನಿ. ಆ ಸಾಫ್ಟ್ ಕಾಪಿ ತೆಗೆದುಬಿಟ್ಟು ಮೇಲೂ ಮಾಡಿದ್ದೀನಿ ಅವರಿಗೇ. ಬಟ್ ರೆಸ್ಪಾನ್ಸಿಬಲ್ ಏನೂ ಬರಲ್ಲ ಅದರಿಂದ, ಅಷ್ಟು ಗೊತ್ತಾಗಿದೆ. ಓಕೆ, ಥ್ಯಾಂಕ್ ಯು.
ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ಇದು ಈಗ ಮೊನ್ನೆ ಒಂದು 1 ಮಂತ್ ಮುಂಚೆ ಪೇಪರಲ್ಲೇನೋ ಬಂದಿತ್ತು. ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಏನಿದೆ ಅದು 10 ಇಯರ್ಸ್. ಹೌದಾ? ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. 1 ತಿಂಗಳು ಮುಂಚೆ ಪೇಪರಲ್ಲಿ ಬಂದಿತ್ತು ಏನಂದ್ರೆ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಇದೆಯಲ್ಲ ಅದು 10 ಇಯರ್ಸ್ ಈಗೇನು ವೆಯ್ಟ್ ಮಾಡೋಂಗಿಲ್ಲ, ಬೇಕಾದ್ರೆ 25% ಏನೋ ಗೈಡೆನ್ಸ್ ವ್ಯಾಲ್ಯೂ ಕೊಟ್ಬಿಟ್ಟು ತೊಗೊಳ್ಬೋದು ಅಂತ. ಐ ಆಮ್ ನಾಟ್ ವೆರಿ ಶೂರ್ ಏನು ಕರೆಕ್ಟ್ ಪೊಸಿಷನ್ ಅಂತ. ಎರಡನೇದು, ಈಗ ಇತ್ತೀಚೆಗೆ ಒಂದು 10 ಡೇಸ್ ಬ್ಯಾಕ್ ಮುಂಚೆ ನಾನು ಅಲ್ಲಿ ಒಬ್ಬರು ಇಂಜಿನಿಯರಿಂಗ್ ಇಂದ್ರಪ್ರಸ್ಥ BD ಇದರ ಅವ್ರ ಹೆಸರು ಸರಿ ಗೊತ್ತಿಲ್ಲ, ನಾನು ಕಾಂಪೌಂಡ್ ಹಾಕಿಸ್ಬೇಕು ಅಂದ್ಬಿಟ್ಟು ಕೇಳಿದಾಗ ಪರ್ಮಿಷನ್ಗೆ ಲೆಟರ್ ಕೂಡ ಕೊಟ್ಟಿದ್ದೇನೆ. ಅವ್ರು ಹೇಳಿದ್ರು ಸರ್ ಸ್ವಲ್ಪ ವೆಯ್ಟ್ ಮಾಡಿ, 1 ತಿಂಗಳ ತನಕ ವೆಯ್ಟ್ ಮಾಡಿ, ಈಗ ಟೆಂಡರೆಲ್ಲ ನಾವು ಕೊಟ್ಟಾಗಿದೆ, ಅದು ರೋಡ್ ನಾವು ಸೈಡ್ ರೋಡ್ಸ್ ಎಲ್ಲ ಮಾಡ್ತೀವಿ, ಇಲ್ಲ ಈಗಲೇ ನೀವು ಕಟ್ಟಕ್ಕೆ ಹೋದ್ರೆ ಸ್ವಲ್ಪ ಡ್ಯಾಮೇಜ್ ಆದರೂ ಆಗ್ಬೋದು ಅಂತ ಹೇಳಿದ್ರು. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಇನ್ಫಾರ್ಮ್. ಪರ್ಮಿಷನ್ ಕೊಟ್ಟಿಲ್ಲ, ನಾನು ಲೆಟರ್ ಕೊಟ್ಟಿದ್ದೀನಿ. ನಾನು ಏನಂತ ಲೆಟರ್ ಕೊಟ್ಟಿದ್ದೀನಿ, ಬಂದು ಮಾರ್ಕ್ ಮಾಡಿ ಅಂತ ಕೊಟ್ಟಿದ್ದೀನಿ. ಮಾರ್ಕ್ ಮಾಡಿ ಅಂತ ಕೊಟ್ಟಿದ್ದೀನಿ ನಾನು. ಮಾರ್ಕ್ ಮಾಡಿದ್ದು ಕೊಟ್ಟು ಅಂತ ಅವ್ರು ಹೇಳಿದರೆ, ಅಲ್ಲಿ ಮಾರ್ಕ್ ಮಾಡೋದಕ್ಕೆ ಅವರೇನೋ ಒಂದು ಲೈನ್ ಏನೋ ಒಂದು ಮಿಷಿನ್ ಏನೋ ತರಬೇಕು, ಆ ಲೈನು ಈಗ ಅಲ್ಲಿಲ್ಲ. ಬ್ಲಾಕ್ 5 ನನ್ನ ಸೈಟ್ ಇರೋದು ಅಲ್ಲಿಲ್ಲ. ಅದು ಕೊಮ್ಮಘಟ್ಟದಲ್ಲಿ BDA ಅಪಾರ್ಟ್ಮೆಂಟ್ಸ್ ಇದೆ ನೋಡಿ, ಅಲ್ಲಿ ಲೈನ್ ಇದೆಯಂತೆ. ಅದೇನೋ ಅವರು ಒಂದು ಮೆಜರ್ ಮಾಡಬೇಕಾದ್ರೆ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಟರ್ಮಿನಾಲಜಿ ದೇ ಯೂಸ್ಡ್. ಸೊ ಅಲ್ಲಿಂದ ನಾವು ಲೈನ್ ತರಬೇಕು. ಅದಕ್ಕೋಸ್ಕರ ನಾವು ಒಬ್ಬ ಸರ್ವೈವರ್ ನಾವು ಟೆಕ್ನಿಷಿಯನ್ ಕರೆಸಬೇಕು. ಒಂದು 4 ಜನ ಇದೇ ಥರ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅವ್ರು ಕಳಿಸ್ಬೇಕಾದ್ರೆ ನಮಗೆ ಜಾಸ್ತಿ ಬರ್ಡನ್ ಆಗುತ್ತೆ, ಅಂದರೆ ಅವ್ರದ್ದು ಫೀಸು ವಾಟ್ ಎವರ್ ದ ಕೇಸ್ ಮಾಡಿ. ಅದಕ್ಕೋಸ್ಕರ 1 ತಿಂಗಳು ವೆಯ್ಟ್ ಮಾಡಿ ನಾವು ಸೈಡ್ ರೋಡ್ಸ್ ಎಲ್ಲ ಕೊಡಿ. ಈಗ ಮೇನ್ ರೋಡೆಲ್ಲ ಸ್ವಲ್ಪ ಟಾರ್ ಹಾಕಿಲ್ಲ, ಬಟ್ ಮಣ್ ರೋಡೆಲ್ಲ ಮಾಡಿದ್ದಾರೆ ಆ ಕಡೆ ಎಲ್ಲ. ಸೈಟ್ಗೆ ಹೋಗ್ಬೇಕಾದ್ರೆ ಅಪ್ರೋಚ್ ರೋಡ್ ಅದನ್ನು ಆದಮೇಲೆ ನಾವು ನಿಮ್ಗೆ ಮಾರ್ಕ್ ಮಾಡಿಕೊಡ್ತೀವಿ, ಇಲ್ಲಾಂದರೆ ಈಗ ಮಾರ್ಕ್ ಮಾಡಿಕೊಡೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ 1 ತಿಂಗಳು ಅಂತ ಹೇಳಿದ್ರು. ಅಲ್ಲಿ ಸೈಟ್ ಕನ್ನಡಿಯೋಕ್ಕೂ ಆಗಲ್ಲ, ಏನೂ ಆಗಲ್ಲ. ಅಲ್ಲಿ ಏನು ಮಾಡಿದ್ದಾರೆ, ಇದು ಆ ರೋಡ್ದು ಮಣ್ಣೆಲ್ಲನೂ ಕೂಡ ಡ್ರೈನೇಜ್ ಎಲ್ಲ ಆಗಿದೆ, ಆ ರೋಡ್ ಮಾಡಬೇಕಲ್ಲ, ಅದೇನು ಮಾಡಿದ್ದಾರೆ, ಒಳಗೆ ಪೈಪ್ ಇಡೋದಕ್ಕೂ ಏನೋ ಆ ಮಣ್ಣೆಲ್ಲ ತೆಗೆದು ಸೈಟ್ ಮೇಲೆ ಹಾಕ್ಬಿಟ್ಟಿದ್ದಾರೆ. ಈಗ ಒಂದೊಂದು ಸೈಟ್ ನೋಡಿದ್ರೆ ಒಳ್ಳೆ ಬೆಟ್ಟದಂಗಿದೆ, ಅಲ್ಲೋಗಿ ಹುಡ್ಕೋಕ್ಕೂ ಆಗೋದಿಲ್ಲ, ಆ ಕಲ್ಲುಗಳು ಹುಡ್ಕೋದಕ್ಕೂ ಭಾಳ ಕಷ್ಟ ಅಲ್ಲಿ. ಸೊ ದಿಸ್ ಇಸ್ ದಿ ಪ್ರೆಸೆಂಟ್ ಪೊಸಿಷನ್. ನಾನು ಹೇಳಿದ ಅಟ್ಲೀಸ್ಟ್ ನೀವು ಬನ್ನಿ, ನಮ್ಮ ಸೈಟನ್ನು ಮಾರ್ಕ್ ಮಾಡಿ ಕಂಪ್ಲೀಟ್ ಮಾರ್ಕ್ ಮಾಡಿಕೊಟ್ರೆ ನಾವು ಕಾಂಪೌಂಡ್ ಹಾಕ್ತೀವಿ ಅಂತಲೇ ಹೇಳಿಲ್ಲ. ಲೆಟ್ರ್ ಕೊಟ್ಟು ಆಗಲೇ ಒಂದು 15 ಡೇಸ್ 20 ಡೇಸ್ ಮೇಲೆ ಆಯಿತು. ಸೊ ದಿಸ್ ಇಸ್ ವಾಟ್ ದ ರೆಸ್ಪಾನ್ಸ್ ಹಿ ಹಸ್ ಗಿವನ್ ಓರಲಿ, ನಾಟ್ ಇನ್ ರೈಟಿಂಗ್. ಬೇರೆ ಯಾರಾದರೂ ಮಾತಾಡಬೇಕಾಗಿರುತ್ತಾ? ಬೇರೆ ಕ್ವಶನ್ಸ್ ಯಾರಾದರೂ ಕೇಳಬೇಕಾಗಿರುತ್ತಾ? ಎನಿ ಕ್ವಶನ್ಸ್ ಸರ್? ಮೇಡಮ್, ಆ್ಯನ್ಯುವಲ್ ರಿಪೋರ್ಟ್ ಒಪ್ಕೊಳ್ಬೋದಾ? ಮುಂದಿನ ಅಜೆಂಡಾದಲ್ಲಿ ಬೇರೆ ವಿಷಯಗಳಲ್ಲಿ ಬಂದಾಗ ನಾನು ಕರ್ನಾಟಕ ಶೆಟ್ಟರು ಮಾತಾಡ್ತಾರೆ. ಎಲ್ಲ ವಿಷಯಗಳನ್ನು ಅವ್ರು ಇತ್ತೀಚಿನ ಡೆವಲಪ್ಮೆಂಟ್ಸ್ ಕೂಡ ಅವ್ರು ಹೇಳ್ತಾರೆ. ಆಮೇಲೆ ಇನ್ನೇನಾದರೂ ಇದ್ದರೆ ಕ್ವಶನ್ಸ್ ಆಮೇಲೆ ಕೇಳ್ಬೋದು, ಏನು ತೊಂದರೆ ಇಲ್ಲ. ಸುಬ್ರಹ್ಮಣ್ಯ ಅವರು ನಮ್ಮ 1/4/2023 31/3/24 ಆದಂಥ ವಾರ್ಷಿಕ ಲೆಕ್ಕಪತ್ರಗಳನ್ನು ಮಂಡಿಸ್ತಾರೆ. ನಮಸ್ಕಾರ. ತಿಳಿಸಿದ್ದೀವಿ. ಯಾರಾದರೂ ಏನಾದ್ರು ಇದ್ದರೆ ವಿಷಯ ತಿಳಿಸ್ಬೋದು, ಏನಾದರೂ ಕ್ವಶನ್ಸ್ ಕೇಳೋದ್ರು ಕೇಳ್ಬೋದು, ಅವ್ರು ಮಂಡಿಸ್ತಾರೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ ಸೈಟ್ ಓನರ್ಸ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್. We have audited the attached balance sheet of Nadaprabhu Kempegowda Layout Site Owners Residents Welfare Association as at March 31st, 2024, and the income and expenditure account of the association for the year ended 2024 on the date annexed thereto, signed by us under reference to the report. These financial statements are the responsibility of the association management. Our responsibility is to express the opinion of these financial statements based on the audit. We conducted on audited at accordance with auditor standards generally accepted in India. Those standards are free of material misstatement. An audit including examining on the test basis evidence supporting the amounts and disclosures in the financial statement. An audit also includes
assessing the accounting principle used and significant estimate made by the management, as well as evaluating the overall financial statement presentation. We believe our audit provides a responsible basis of our opinion. Further to our notes to accounts, we report that we have obtained all information and explanations which is to be the best of our knowledge and belief were necessary of the purpose of the audit. In the opinion, proper books of accounts as required by law has been kept by the association so far. It appears from the examination of those books. The balance sheet and income and expenditure account details by the report are in agreement with the books of accounts. In our opinion and the best of our information and according to the explanations given by us, the said accounts read together with the notes thereon give the information required by the Act in the manner so required and give a true and fair view of conformity with the accounting principle generally accepted by India. In the case of balance sheet of the state of affairs of the association as on 31st March 2004. Second point, in the case of income and expenditure account of the excess of income and over expenditure for the year ended on the date audited by S.N. Kullur and Company. Receipt and payments account for the year ended 31st March 2024. Receipt. Opening balance, cash in hand 3,260, cash at bank 60,786, total members subscription 1,04,500, interest on FD received 20,952, payments, fixed deposit 1 lakh, bank charges 649, website renewal fee 3,400, general body expenditure 15,000, executive committee meeting expenses 2,350, association license renewal fee 3,900, miscellaneous and conveyance 900, printing and stationery 2,465. Closing balance, cash in hand 4,745, cash at bank 56,089. Income and expenditure for the year ended 31st March 2024. Expenditure, bank charges 649, excess income over expenditure 96,788, and income membership subscription is 1,04,500, interest earned on FD 20,952. Balance sheet for the year ended 31st March 2024. Opening balance 4,18,190. Then fixed deposit assets, fixed deposit with SBI 4,54,144. Closing balance, cash in hand 4,745, cash at bank 56,089. Overall, excess income over expenditure for the current period is 96,788. This is audited by S.N. Kullur and Company Chartered Accountants. Thank you very much. S.N. ಕಲ್ಲೂರ್ ಅವರು ನಮ್ಮ ಸಂಸ್ಥೆ ಪ್ರಾರಂಭ ಆದ ದಿವಸದಿಂದ ನಮಗೆ ಮಾಡಿಕೊಟ್ಟಿದ್ದಾರೆ. ಮೊದಲು 3 ವರ್ಷಗಳ ಕಾಲ ನಾವೇನೋ ಅವ್ರಿಗೆ ಫೀಸ್ ಕೊಟ್ಟಿರಲಿಲ್ಲ. ಲಾಸ್ಟ್ ಟೈಮ್ ಮಾತ್ರ ಈ ಸಾರಿ ಫೀಸ್ ಕೊಡಬೇಕು ಅಂಥೇಳಿ, ಯಾಕೆಂದರೆ ಅವರು ಅಮಾನವೀಯತೆ ಆಗುತ್ತೆ, ಅವ್ರಿಗೆ ಮಾಡಿಕೊಡ್ತಾರೆ ಪಾಪ, ಅದರಿಂದ ಅವ್ರಿಗೆ ಫೀಸ್ ಕೂಡ ಕೊಟ್ಟಿದ್ದೀವಿ ಈ ಸಾರಿ. ಮುಂದಿನ ವರ್ಷ ಕೂಡ ಅದು ರೆಸಲ್ಯೂಷನ್ ಕೂಡ ಪಾಸ್ ಮಾಡೋದು ನಾನೇ ಹೇಳ್ದೆ, S.N. ಕಲ್ಲೂರ್ ಅವ್ರನ್ನ ಮತ್ತೆ ನಾವು ಆಡಿಟ್ರಾಗಿ ನೇಮಿಸ್ಬೋದು ಅಂಥೇಳಿ ತಾವೆಲ್ಲರೂ ಒಪ್ಪಿಕೊಂಡ್ರೆ ಅವ್ರು ನೇಮಿಸೋದಕ್ಕೆ ಪ್ರಯತ್ನ. ಮತ್ತು ಈಗ ನಾವೇನು ಹಣ ಖರ್ಚಾಗ್ತಾ ಇದೆ, ಒಂದು 25,000 30,000 ವರ್ಷದಲ್ಲಿ ಖರ್ಚಾಗುತ್ತೆ, ಒಂದು 20,000 to 22,000 ಬ್ಯಾಂಕ್ ಇಂಟ್ರೆಸ್ಟೇ ಬರುತ್ತೆ. ಹಾಗಾಗಿ ಅದಕ್ಕೂ ಸರಿ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಈಗ 4 ಲಕ್ಷ ಚಿಲ್ಲರೆ ನಮಗೆ ಬ್ಯಾಂಕಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಇಟ್ಟಿದ್ದೀವಿ. ಅದನ್ನು ಇನ್ನೊಂದು 50,000 SBI ಅಕೌಂಟಲ್ಲಿದೆ, ನಮ್ಮ ಖರ್ಚುಗಳಿಗೆ ಬೇಕಾಗುತ್ತೆ ಅಂಥೇಳಿ ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಮಿಕ್ಕಿದ್ದೆಲ್ಲ ನಡೀತಾ ಇದೆ. ಯಾರು ಹೊಸದಾಗಿ ಮೆಂಬರ್ಶಿಪ್ ಆದಂಥವ್ರದ್ದು ನಮಗೆ ಒಂದು ಸ್ವಲ್ಪ 2,500 rupees ಬರುತ್ತೆ. ಅದರಿಂದ ನಿಮಗೆ ಗೊತ್ತಿರೋವಂಥ ವ್ಯಕ್ತಿಗಳಿದ್ದರೆ, ನಿಮ್ಮ ಸೈಟ್ ಓನರ್ಸ್ ಯಾರಾದರೂ ಇದ್ದರೆ ಅವ್ರನ್ನ ಮೆಂಬರ್ಶಿಪ್ ಕೂಡ ಮಾಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿ. ನಾವು 100-30 ಜನ ಇದ್ದರೆ ಒಂದು ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದು 60-70 ಜನ ಆದರೂ ಸೇರಿದ್ರೆ ಒಂದು ಸ್ವಲ್ಪ ಸಂಘಟನೆ ಬೆಳೀತಾ ಹೋಗುತ್ತೆ. ಒಂದು ನಮ್ಮ 5,000 ಸೈಟ್ ಇದೆ, ಮಿನಿಮಮ್ ಆದರೂ ಒಂದು 1,000 ಮೆಂಬರ್ಸ್ ಇದ್ದರೆ ನಾವು ಪ್ರತಿಭಟಿಸಲಿಕ್ಕೆ
ಮತ್ತು ನಾವು ಯಾವ್ದಾದ್ರು ವಿಷಯವನ್ನು ತೆಗೆದುಕೊಂಡು ಅವ್ರ ಹತ್ರ ಹೋಗಿ ಬಿ ಡಿ ಅವ್ರ ಹತ್ರ ಮಾತಾಡೋದಕ್ಕೆ, ಸರ್ಕಾರದ ಹತ್ರ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಮಗೆಲ್ಲ ಪ್ರಯತ್ನ ಮಾಡೋಣ, ಎಷ್ಟು ಜನ ಆಗಿರುತ್ತೋ ಅಷ್ಟು ಮಾಡೋಣ. ಅಥವಾ ನೀವು ನಂಬರ್ಗಳಾದರೂ ಕಳಿಸಿ, ಅವ್ರ ಹೆಸರುಗಳಾದರೂ ಕಳಿಸಿದ್ರೆ ನಮ್ಮ ಸುಬ್ರಹ್ಮಣ್ಯ ಅವ್ರು ಫೋನ್ ಮಾಡಿ ಅವ್ರಿಗೆ ಬೆನ್ನತ್ತಾ ಇದ್ದಾರೆ ಪಾಪ. ಆರ್ಡಿನರಿ ಮೆಂಬರ್ಶಿಪ್ ಇದ್ದದ್ದೆಲ್ಲ ಇಷ್ಟೆಲ್ಲ ಒಂದು 137 ಜನ ಈಗ ಆಗಿದ್ದಾರೆ ಅಂದರೆ ಅವ್ರದ್ದು ಪ್ರಯತ್ನ ಭಾಳಷ್ಟಿದೆ. ಹಾಗಾಗಿ ಈ ಅಕೌಂಟ್ಸ್ನೆಲ್ಲ ಒಪ್ಕೊಳ್ಬೋದು ಅನ್ಸುತ್ತಲ್ಲ, ಒಪ್ಕೋಬೋದಾ ಸರಿ? ಒಂದೆರಡು ರೆಸೊಲ್ಯೂಷನ್ ಇದೆ, ಅವರು ನಮ್ಮ ವೈಸ್ ಪ್ರೆಸಿಡೆಂಟ್ ಅವರು ಮೂವ್ ಮಾಡ್ತಾರೆ. ಆ ರೆಸೊಲ್ಯೂಷನ್ಸ್ ಪಾಸ್ ಮಾಡೋಣ. ಅದೆಲ್ಲ ಆದಮೇಲೆ ಕಣಕ ಶೆಟ್ಟರು ಮಾತಾಡ್ತಾರೆ. So development of layout to be moved by the Vice President. I am moving this sixth general body of Nada Prabhu Kempegowda Layout Owners Residents Association records with deep concern the ordeals and hardships of the members on non-development of the layout and lackluster response of Bengaluru Development Authority on development. This sixth EGM of the Nada Prabhu Kempegowda Layout Owners Residents Association call upon BDA to complete the infrastructure and providing water, sewerage line, power, etc. by November 2024 as committed to the Committee of Legislature. We will pass the resolution and ನಾವೆಲ್ಲರೂ ಸೇರಿಸಿ ಒಟ್ಟಿಗೆ ಬರಿತೀವಿ ಅಂತೇಳಿ, ಸಂಘಟನೆಯಿಂದ ಬರ್ತೀವಿ ಅಂತೇಳಿ. ಸೊ ಹಾಗಾಗಿ ಅದನ್ನು ಈ ರೆಸಲ್ಯೂಷನ್ ಕಾಪಿನ ಬಿ ಡಿ ಎ ಕಳಿಸ್ಕೊಡುತ್ತೆ. ಕಳಿಸ್ಕೊಟ್ಟು ಇದೆಲ್ಲ ಈಗ ಅಸೋಸಿಯೇಷನ್ ಎಷ್ಟು ಅಸೋಸಿಯೇಷನ್ ಇದೆ, ಅಸೋಸಿಯೇಷನ್ ಅವ್ರು ಬರೀತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಸ್ವಲ್ಪ ಇರುತ್ತೆ, ನೋಡೋಣ ಅಷ್ಟು ಮಾತ್ರ. ಈಗ ಕಣಕ ಶೆಟ್ಟರು ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ತಾರೆ. ಅದನ್ನು ಆಗಲೇ ಹೇಳಿದೆ, SN ಕಲ್ಲೂರು ಅವರು ಆಡಿಟ್ ಮಾಡಿದ್ದಾರೆ. ಅವ್ರನ್ನ ಮತ್ತೆ ರೀಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ ವರ್ಷನ್ ಇರಬೇಕು. 3,500 ರೂಪಾಯಿ ಅವರಿಗೆ ಸಂಭಾವನೆಯನ್ನು ಕೊಡಲೇಬೇಕು ಅಂತೇಳಿ. ನಾನು ಮಾತಾಡೋ ಮೊದಲು ಯಾರಾದರೂ ಮೆಂಬರ್ಸಿಗೆ ಏನಾದರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಿದ್ದರೆ ಅವರು ಕೊರೀಸ್ ರೈಸ್ ಮಾಡ್ಬೋದು. ಒಂದೇ ಸಲ ನನಗೆ ರಿಪ್ಲೈ ಮಾಡಲಿಕ್ಕೆ ಈಸಿ ಆಗ್ತದೆ. Any question on development on BDA? Any question? We have two questions now by Mr. Lakshmi Narayana. One is lease cum sale agreement, ಇನ್ನೊಂದು ಮೆಷರ್ಮೆಂಟ್. ಅದಲ್ಲದೆ ಬೇರೆ ಏನಾದರೂ ಡೌಟು ಮೆಂಬರ್ಸಿಗೆ ಇದೆಯಾ? ದಟ್ಸ್ ಅದೇ numbering has to be done, otherwise it is not able to identify our own site. That's a big ನಮ್ಮ ಹೆಸರು ನಡೆ site. Prabhakar. Last time when we visited, we had to come aside because it was not identified our site. ಚೇರ್ಮನ್ ಮೀಟ್ ಮಾಡಬೇಕು. ಮಾರ್ನಿಂಗ್ ಕೂಡ ಪರ್ಮಿಷನ್ ಸುಮಾರು ಈ ಆಪ್ತವತಿ ಯಾರ್ಯಾರು ಸೈಟ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು HSR ನಾವು ಸೈಟ್ ಅಲಾಟ್ ಮಾಡಿಬಿಟ್ಟು ಅವ್ರಿಗೆ ಲಿಟಿಗೇಷನ್ ಅವ್ರಿಗೆ 60 ಸ್ಟೇಜಲ್ಲಿ ಕೆಲವು ಸೈಟಲ್ಲೂ ಕೂಡ ಫಾರೆಸ್ಟ್ನವ್ರೇನೋ ಬೇರೆ ಹಾಕೊಂಡಿದ್ದಾರೆ ಅವರು ಬಂದಿದ್ರು. ಈಗ ಕೂಡ ಅವರು ಮಾರ್ನಿಂಗ್ ಕೆಲಸಕ್ಕೆ ಸ್ಲಾಟ್ಸ್ ಕೊಡ್ತಾರೆ 3 ಗಂಟೆ ಮೇಲೆ. ಆ ಥರ ಏನೋ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ನಾವು ಎಷ್ಟು ಇರಬೇಕು ಅಂತ ಮಾತಾಡೋದು. ವೆಲ್, ಈಗ ಫಸ್ಟ್ ಕ್ವಶನ್ನು ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್. ಈಗ 1990ರಿಂದ 2000ವರೆಗೆ ಅಲಾಟ್ ಮಾಡಿದಂಥ ಸೈಟು ಅದಂದರೆ ಬನಶಂಕರಿ 6 ಸ್ಟೇಜು, ವಿಶ್ವೇಶ್ವರಯ್ಯ ಲೇಔಟು, ಅರ್ಕಾವತಿ ಲೇಔಟು. ಇದು 3 ಲೇಔಟಲ್ಲಿ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಇಲ್ಲ. ಸೇಲ್ ಡಿ ಆದರೆ ಅರ್ಕಾವತಿಯಲ್ಲಿ
ಸೇಲ್ ಎಗ್ರಿಮೆಂಟ್. ಓಕೆ. ಈಗ ಅಂದರೆ ನಾವ್ಯಾರು ಓನರ್ಸ್ ಅಲ್ಲ, ಆ ಪ್ರಾಪರ್ಟಿಗೆ ಸೈಟಿಗೆ ನಾವು ಓನರ್ಸ್ ಅಲ್ಲ, ವಿ ಆರ್ ಓನ್ಲಿ ಎ ಲೆಸ್ಸಿ. ಸೊ ನಮಗೆ ಅದನ್ನು ಮಾರುವಂಥ ಅಧಿಕಾರ ನಮಗಿಲ್ಲ. ನಮಗೇನು ಕೊಟ್ಟಿದ್ದಾರೆ, ನಿಮಗೆ ಕೊಟ್ಟಿದ್ದೇವೆ, ನೀವು ಮನೆ ಕಟ್ಕೊಳ್ಳಿ, ಅದು 10 ವರ್ಷದ ಒಳಗೆ ನೀವು ನಮ್ಮನ್ನು ಅಪ್ರೋಚ್ ಮಾಡಿ ಪ್ಲೀಸ್ ರೆಗ್ಯುಲರ್ ಸೇಲ್ ಡೇಟ್ ಕೊಡ್ತೀವಿ. ಅದು ಈಗ ನಾ 2017ರಲ್ಲಿ ನಮಗೆಲ್ಲ ಸೈಟ್ ಅಲಾಟ್ ಮಾಡಿದ್ದಾರೆ. ಮಾರ್ಚ್ ಏಪ್ರಿಲೆಲ್ಲ ನಾವು ಹಣ ಕಟ್ಟಿದ್ದೇವೆ. 2017 ಮಾರ್ಚ್ ಏಪ್ರಿಲ್ ಹಣ ಕಟ್ಟಿದ್ದೇವೆ. ಅಂದರೆ ನಿಯರ್ಲಿ 7.5 years ಓವರ್. ನಮಗೆ ಇನ್ನು ಇರುವಂಥ ಟೈಮು ಓನ್ಲಿ 2.5 ವರ್ಷ. ನೀವು ಲೀಸ್ ಕಮ್ ಸೇಲ್ ಡೀಡನ್ನ ಅಗ್ರಿಮೆಂಟನ್ನು ಅಥವಾ ಡೀಡನ್ನು ಓದಿದರೆ ಅದರಲ್ಲಿ ಒಂದು ಕ್ಲಾಸ್ ಇದೆ, ನೀವು 2 ವರ್ಷದಲ್ಲಿ ಮನೆ ಕಟ್ಟಬೇಕು. ಮನೆ ಕಟ್ಟದೇ ಇದ್ದರೆ BDA ನಿಮ್ಮ ಪ್ರಾಪರ್ಟಿನ ವಾಪಸ್ ಲೀಸ್ಗೆ ಕ್ಯಾನ್ಸಲ್ ಮಾಡಿ ಪ್ರಾಪರ್ಟಿನ ವಾಪಸ್ ತಗೊಳ್ಬೋದು. ಇದು ಒಂದು ಈಗ ನಮ್ಮಲ್ಲಿ ನೋಡಿದರೆ ಗ್ರೇ ಹೇರ್ಸ್ನವರೇ ಜಾಸ್ತಿ ಇದ್ದಾರೆ, ಬ್ಲ್ಯಾಕ್ ಹೇರ್ಸ್ನವರು ಭಾಳ ಕಮ್ಮಿ ಇದ್ದಾರೆ. ಮೆಜಾರಿಟಿ ಆಫ್ ದ ಮೆಂಬರ್ಸ್ ಆರ್ ಅಬೌವ್ 60 or ಅಬೌವ್ 70, ಬಿಕಾಸ್ ಇದು ಆಲ್ರೆಡಿ 8 ವರ್ಷ 7.5 ವರ್ಷ ಆಯಿತು ಅಲಾಟ್ ಮಾಡಿ. ನಾವು ಬ್ಯಾಂಕಿಗೆ ಹೋದರೆ ಬ್ಯಾಂಕಿದವರು ಇಲ್ಲ ರೀ ನಿಮಗೆ ಲೋನ್ ಕೊಡೋದಿಲ್ಲ ಅಂತಾರೆ. ನಮಗೆ ನಮ್ಮ ಏಜ್ ಫ್ಯಾಕ್ಟ್ರಿಂದ ನಮಗೆ BDF ಇದಕ್ಕೆ ಅಲ್ಲಿಲಿಕ್ಕೆ ಆಗೋಲ್ಲ. ಮನೆ ಕಟ್ಟಲಿಕ್ಕೆ ನಮ್ಮ ಹತ್ರ ಫೈನಾನ್ಷಿಯಲಿ ನಾವು ಸ್ಟ್ರೆಂತ್ ಇದ್ದರು, ಫಿಸಿಕಲಿ ನಮ್ಗೆ ಅಲ್ಲಿ ಹೋಗಿ ಮನೆ ಕಟ್ಟುವಂಥದ್ದು ಇದು ನಮ್ಮ ಹತ್ರ ಇಲ್ಲ, ಶಕ್ತಿ ನಮ್ಮ ಹತ್ರ ಇಲ್ಲ. ಏನು ಒಂದು ಸೊಲ್ಯೂಷನ್ ಇದು. 2017ರಲ್ಲಿ ನಮ್ಮ ಅಸೋಸಿಯೇಷನ್ ಸೈಡಿನಿಂದ ನಾವು ಭಾಳ ಪ್ರೆಷರೈಸ್ ಮಾಡಿ ಅಪ್ ಟು ಮಿನಿಸ್ಟ್ರಿ ಲೆವೆಲ್ ಅವರು ಪ್ರೆಷರೈಸ್ ಮಾಡಿ, ಅಲ್ಲಿ ಮಿನಿಸ್ಟ್ರಿ ಅವರು ಏನು ಹೇಳಿದರು, ನಾನು ಲೆಟ್ ದ ರೆಸಲ್ಯೂಷನ್ ಕಮ್ ಫ್ರಮ್ ದಿ BDN ಪ್ರೆಷರೈಸ್ ಮಾಡಿ PD ಅವರು ಏನಾಗಿದೆ ಅಂತ ಹೇಳಿದ್ರೆ ರಾಕೇಶ್ ಸಿಂಗ್ ವಾಸ್ ದಿ ಕಮಿಷನರ್ ಆಫ್ BDA, ಅವರಿಗೆ ಟ್ರಾನ್ಸ್ಫರ್ ಆಗಿದೆ BDAಯಿಂದ. ಆವಾಗ ಅವರು ಲಾಸ್ಟ್ ಬೋರ್ಡ್ ಮೀಟಿಂಗಲ್ಲಿ ನಾವು ಅವ್ರನ್ನೇ ಪ್ರೆಷರೈಸ್ ಮಾಡಿ ಸರ್ ಇದು ಮಾಡಿ ಕೊಡಲೇಬೇಕು ನೀವು ಅಂತೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಅವ್ರು ಕಳಿಸಿದ್ರು. ಇನ್ಸ್ಟೆಡ್ ಆಫ್ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಎವ್ರಿಬಡಿ ವಿಲ್ ಎಂಟೈಟಲ್ ಫಾರ್ ಎ ಸೇಲ್ ಡೀಡ್ ವಿತ್ ಆಲ್ ಕಂಡೀಷನ್ಸ್. ಅಂದರೆ ವಿಶ್ವೇಶ್ವರ ಲೇಔಟಲ್ಲಿ ಬನಶಂಕರಿಯಲ್ಲಿ ಕೊಟ್ಟ ರೀತಿ ಕೊಡ್ಬೋದು ಅಂತ ಇದ್ದಾರೆ. ಆದರೆ ಅದು ಗೌರ್ಮೆಂಟಿಗೆ ಹೋಯಿತು. ಗೌರ್ಮೆಂಟ್ಲಿ ಸೇಮ್ ರಾಕೇಶ್ ಸಿಂಗ್ ವಾಸ್ ದಿ ಸೆಕ್ರೆಟರಿ ಇನ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ನಾವೊಂದು 2-3 times ಅವ್ರನ್ನ ವೇಟ್ ಮಾಡ್ತೀವಿ. ಪ್ರತಿ ಸಲ ಒಂದು ಹಾರಿಕೆ ಮಾತ್ರ ಕೊಡ್ತಾಯಿದ್ರು. ಲಾಸ್ಟಿಗೆ ಹೇಳಿ ಸರ್ ನಿಮ್ಮ ಹತ್ರ ಮಾಡಲಿಕ್ಕೆ ಆಗುತ್ತಾ ಇಲ್ವಾ, ಆಗದಿದ್ರೆ ಹೇಳಿ ಸರ್, ನಾವು ಅಟ್ಲೀಸ್ಟ್ ಎವ್ರಿಬಡಿ ಇಸ್ ಅನ್ರೆಸ್ಟ್. ನೀವು ಕೊಡುವಂಥ ಒಂದು ಪರಿಸ್ಥಿತಿ ಇದ್ದರೆ ಎವ್ರಿಬಡಿ ವಿಲ್ ಹ್ಯಾಪಿ. ನಮ್ಮ ಮೆಂಬರ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಏನಾಯಿತು ಕೇಳ್ತಾ ಇದ್ದಾರೆ, ಏನು ಮಾಡಲಿ ಅಂತ. ಅವರು 2 ರೀಸನ್ ಕೊಟ್ಟಿದ್ದಾರೆ. ಒಂದು, ಗವರ್ಮೆಂಟ್ ಇಟ್ ಸೆಲ್ಫ್ ಇಸ್ ಎಕ್ಸಿಕ್ಯೂಟಿಂಗ್ ದಿ absolute sale deed and they have to continue with the lease cum sale deed. ಮತ್ತೊಂದು ಇಲ್ಲಿ ಒಂದು ಕೇಸ್ ಇದೆ ಅಂತೆ, 1990 1986 ಏನೋ ಒಂದು ಕೇಸ್ ಇದೆ. ಆ ಕೇಸಲ್ಲಿ ಹೈಕೋರ್ಟಲ್ಲಿ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಕೊಡಬಾರ್ದು, ಅಬ್ಸಲ್ಯೂಟ್ ಸೇಲ್ ಡೀಡ್ ಕೊಡಬಾರ್ದು. ಇದರಲ್ಲಿ ಬಿಟ್ವೀನ್ ಹೌ ಫಾರ್ ಇಟ್ ಇಸ್ ಟ್ರೂ ಅಂತ ಗೊತ್ತಿಲ್ಲ, ಅವರು ಹೇಳಿದರು. ಈಗ ನೀವು ಓಕೆ, ನೀವು ಈಗ ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ, ನಿಮ್ದು ಇನ್ನೊಂದು ಅಸೋಸಿಯೇಷನ್ ಇದೆ ಓಪನ್ ಫಾರಮ್, ಅವ್ರು ಹೇಳ್ತಾರೆ ನೀವು ಈ ಲೀಸ್ ಕಮ್ ಸೇಲ್ ಅಬ್ಸಲ್ಯೂಟ್ ಸೇಲ್ ಡೀಡ್ ಕೊಟ್ಟರೆ ಇಟ್ ಬಿಕಮ್ ರಿಯಲ್ ಎಸ್ಟೇಟ್, ಸೊ ಎವ್ರಿಬಡಿ ವಿಲ್ ಸೆಲ್ ಆ್ಯಂಡ್ ಗೋ. ನಾವು ಒಂದು ಕ್ವಶನ್ ಹೇಳ್ತೀವಿ, ನೀವು ಸರ್ ಇವಾಗ 10,000 ಸೈಟ್ಸ ನೀವು ಅಲಾಟಿಸಿ ಕೊಟ್ಟಿದ್ದೀವಿ. ಆ 10,000 ಸೈಟ್ಸಲ್ಲಿ ಅಬೌಟ್ 1,000 ಸೈಟ್ಸ್ ಆರ್ ದೇ ಸರೆಂಡರ್ ದಿ ಸೈಟ್. ಸೊ 9,000 ಸೈಟ್ಸ್ ಮಾತ್ರ ಅಲಾಟಿಸ್ ಹತ್ರ ಇದೆ. ಇನ್ನು 14,000 ಸೈಟು ಇವರು ರೈತರು ಆ್ಯಂಡ್ ಅರ್ಕಾವತಿ ಲೇಔಟ್ ಆಲ್ಟರ್ನೇಟಿವ್ ಸೈಟ್ನವ್ರಿಗೆ ಕೊಟ್ಟಿದ್ದೀವಿ.
ನಾವು ಇರುವಂಥ ಇವರು ಮೈನಾರಿಟಿ. ಈವನ್ ಇಫ್ ಐ ಟೇಕ್ ಯುವರ್ ಸ್ಟೇಟ್ಮೆಂಟ್ ಆಸ್ ಎ ಕರೆಕ್ಟ್, ಏನು 1,000 ಅಥವಾ 2,000 ಮೆಂಬರ್ಸ್ ಮಾರಿ ಹೋಗ್ಬೋದು. ಇಟ್ ವಿಲ್ ನಾಟ್ ಬಿಕಮ್ ಇದು. ಆಲ್ರೆಡಿ ಎವ್ರಿ ಡೇ ಯು ಕ್ಯಾನ್ ಸಿ ದಟ್ 10 sites ಆರ್ ಫಾರ್ ಸೇಲ್. ಇವರ ಫೇಸ್ಬುಕ್ಕಲ್ಲೋ ಇವರ ವೆಬ್ಸೈಟಲ್ಲೋ ಎಲ್ಲಿ ಹೋದರೂ ಇದೆ ಕೆಂಪೇಗೌಡ ಲೇಔಟ್ ಸೈಟ್ಸ್ ಫಾರ್ ಸೇಲ್. ನಾವು ಮೈನಾರಿಟಿಯಲ್ಲಿದ್ದೇವೆ. ಏನೋ ಮೂವ್ ಮಾಡಲಿಕ್ಕೆ ಆಗುತ್ತಾ ಕೇಳಿದ್ರೆ ಈ ಸೆಟ್ ಒನ್ ವರ್ಡ್, ಇಟ್ಸ್ ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್. ಈವನ್ ಇಫ್ ಯು ಗೋ ಮಿನಿಸ್ಟ್ರಿ ಮಿನಿಸ್ಟರ್ ಆಲ್ಸೋ ಇಟ್ ಇಸ್ ನಾಟ್ ಪಾಸಿಬಲ್. ಬೆಟರ್ ಯು ಲೀವ್ ಇಟ್. ಸೊ ನಾವು ಕ್ವಶನ್ ಈಸ್ ಏನು ಮಾಡೋದು ಅಂತ. ಒಂದು ಸ್ಟ್ರೈಟ್ ಅವೇ ನಾವು ಅವರ ಟರ್ಮ್ಸ್ ಕಂಪ್ಲೈ ಮಾಡೋದು ಅಂತ ಹೇಳಿದರೆ, ಮನೆ ಕಟ್ಟಿ ಪ್ಲೀಸ್ ಕಮ್ ಸಾರಿ ಅಬ್ಸಲ್ಯೂಟ್ ಸೇಲಿಟಿ ಅಪ್ಲೈ ಮಾಡೋದು. ನಾನು ಹೇಳಿದ್ದಲ್ಲ, ನಮ್ಮ ಹತ್ರ ಕೆಲವರು ಇದ್ದಾರೆ 70 ವರ್ಷ 80 ವರ್ಷ ಆದವರಲ್ಲ. ನಮ್ಮ ಹತ್ರ ಫೈನಾನ್ಸ್ ಇರೋದಿಲ್ಲ, ಫೈನಾನ್ಸ್ ಇದ್ದರೂ ಶಕ್ತಿ ಇಲ್ಲ, ನಮ್ಮ ದೇಶದಲ್ಲಿ ಶಕ್ತಿ ಇಲ್ಲ, ನಮ್ಮ ಮಕ್ಕಳು ಇಂಟ್ರೆಸ್ಟ್ ಇಲ್ಲ. ಹಾಂ, ಸೊ ಎಲ್ಲೋಗಿ ಯಾಕೆ ಕಟ್ತೀರಿ, ನಾನು ಇಲ್ಲಿರೋ ಫ್ಲಾಟ್ ತಗೊಂಡು ಯಾಕೆ ನನ್ನ ಹೆಸರು ಮತ್ತೆ ಅದು ಏನು ಸೊಲ್ಯೂಷನ್ ಇದಕ್ಕೆ ಅಂತ. ಅಂದರೆ BD ಅಲಾಟ್ಮೆಂಟ್ ಇದರಲ್ಲಿ ಒಂದು ಪ್ರೊವಿಷನ್ ಇದೆ. ನೀವು ಮನೆ ಕಟ್ಟದೆ ಅಬ್ಸಲ್ಯೂಟ್ ಸೇಲ್ಟಿ ಬೇಕಾದರೆ ನೀವು ಪೆನಲ್ಟಿ ಕಟ್ಟಿ ಮಾಡಬಹುದು. ಅದು ಪೆನಲ್ಟಿ ಎಷ್ಟು? 25% ಆಫ್ ದಿ ಗೈಡ್ಲೈನ್ ವ್ಯಾಲ್ಯೂ. Present guideline value in Kempegowda layout is about 3,000, depending upon the location. 3,000 is side of that side. ಈಗ 50-80 ಸೈಟ್ ಇರುವಂಥ ಒಬ್ಬ ವ್ಯಕ್ತಿ ಪೆನಲ್ಟಿ ಕಟ್ಟಬೇಕಾದ್ರೆ 50 into 80 4,000, 4,000 into 3,000 1,20 lakhs, 1,20 lakhs 25% 30 lakhs. 30 lakhs ಅವ ಪೆನಲ್ಟಿ ಕಟ್ಟಬೇಕು. ಅಗೇನ್ ಕಂಡೀಷನ್, ಇನ್ನೊಂದು ಕಂಡೀಷನ್ ಅದರಲ್ಲಿದೆ. ನೀವು ಅಬ್ಸಲ್ಯೂಟ್ ಸೇಲ್ಟೆಡ್ ತಗೊಂಡಿದ್ರು ವಿದಿನ್ 2 years ಯು ಹ್ಯಾವ್ ಟು ಅಗೇನ್ ಕನ್ಸ್ಟ್ರಕ್ಟ್ ಹೌಸ್. ಅಂದರೆ ನೀವು ಅಬ್ಸಲ್ಯೂಟ್ ಸೇಲ್ಟೆಡ್ ತಗೊಂಡು ಇನ್ನೊಬ್ಬರಿಗೆ ಮಾರ್ಬೋದು. 2 ವರ್ಷ 1 ವರ್ಷದಲ್ಲೇ ಮಾರ್ಬೋದು. ದಿಸ್ ಈಸ್ ದ ಆ್ಯಕ್ಚುಯಲ್ ಸಿಚುವೇಶನ್ ಪ್ರಿವೈಲಿಂಗ್ ಆ್ಯಸ್ ಆನ್ ಡೇಟ್ ಇನ್ ರೆಸ್ಪೆಕ್ಟ್ ಆಫ್ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಆ್ಯಂಡ್ ದಿ ಅಬ್ಸಲ್ಯೂಟ್ ಸೇಲ್ಟೆಡ್. Within that, ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ವಿದಿನ್ ದಿಸ್. 10 years ಆದ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಆಫ್ಟರ್ 10 years, after 10 years you have to again 30% you have to pay. You have to pay 30%. ಮನೆ ಕಟ್ಟಬೇಕು ಅಂದರೆ ಎಷ್ಟು ದೊಡ್ಡದು ಅಂತ ಏನಾದರೂ. ಹಾಂ, ಈಗ ಇನ್ನೊಂದು ಕ್ವಶನ್ ಬರುತ್ತೆ, ಮನೆ ನಾವು ಎಷ್ಟು ಕಟ್ಟಬೇಕು ಅಂತ. ಮೊದಲು ಅರ್ಲಿಯರ್ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಏನೊಂದು ಶೆಡ್ಡು ಏನೋ ಹಾಕಿ 100 ಸ್ಕ್ವೇರ್ ಫುಟು 300 ಸ್ಕ್ವೇರ್ ಫುಟು ಹಾಕಿ ಇದು ಮಾಡ್ತಾರೆ. ಆದರೆ ರೂಲ್ ಪ್ರಕಾರ ಅಂತ ಹೇಳಿದರೆ ಯು ಮಸ್ಟ್ ಕನ್ಸ್ಟ್ರಕ್ಟ್ 50% ದಟ್ 51% ಆಫ್ ದಿ ಸೈಟ್ ಮೆಷರ್ಮೆಂಟ್. ಅಂದರೆ 60-40 ಇದ್ದವರು 1,200 ಸ್ಕ್ವೇರ್ ಫೀಟ್ ಎಬೋ ಮನೆ ಕಟ್ಟಬೇಕು. ಸೊ 50-80 ಇದ್ದವರು 2,000 ಸ್ಕ್ವೇರ್ ಫೀಟ್ ಎಬೋ ಕಟ್ಟಬೇಕು. ಸೊ ದಿಸ್ ಈಸ್ ದ ಕಂಡೀಷನ್. ಮೊದಲು ತುಂಬ ಈಸಿಯಾಗಿತ್ತು, ಏನಪ್ಪ ಇದು ಕಟ್ಟಿ ತುಂಬ ಸ್ಟ್ರಿಕ್ಟಾಗಿ ನಡೀತಾ ಇಲ್ಲ. ಇವಾಗ ಈ ಹಗರಣ ಇದು ಅಂಥೇಳಿ BDA ಪೀಪಲ್ ಆಲ್ಸೋ ಆರ್ ನಾಟ್ ಟೇಕಿಂಗ್ ಎನಿ ಡಿಸಿಷನ್. ಹಾಂ, ಸೊ ಅದು ನೀವು 300 ಸ್ಕ್ವೇರ್ ಫೀಟ್ ಕಟ್ಟಿ ತಗೊಳ್ತೀರೋ ದಿಸ್ ಇಸ್ ಅವರ್ ಓನ್ ಬ್ಯಾಕ್ ಚಾನಲಲ್ಲಿ ನಮ್ಗೆ ಎಷ್ಟು ಸ್ಟ್ರೆಂತ್ ಇದೆ ಅದೇ ಡಿಪೆಂಡ್ಸ್. ಸ್ಟ್ರೈಟ್ ಅವೇ ಇಟ್ ಈಸ್ ಎನ್ ಹಿಂಡ್ರೆನ್ಸ್. ಅದೇ ಕ್ವಶನ್ ನಾನು ಹೇಳಿದ ಬರ್ತೇನೆ ಕ್ವಶನ್. ಓಕೆ, ಇಲ್ಲ ಮನೆ ಸಿ ಫಸ್ಟ್ ಕಂಡೀಷನ್ ಈಸ್ ಯು ಮಸ್ಟ್ ಕನ್ಸ್ಟ್ರಕ್ಟ್ ಎ ಹೌಸ್ ವಿದಿನ್ 2 years. 10 ವರ್ಷದ ಬ್ಲಾಕ್ ಪೀರಿಯಡ್. ನೀವು ಮನೆ ಕಟ್ಟಿ ಕೂಡ ನೀವು ಅಬ್ಸಲ್ಯೂಟ್ ಸೇಲ್ಟೆಡ್ ಅಪ್ಲೈ ಮಾಡದೇ ಇರ್ಬೋದು. 10 ವರ್ಷ ಆದಮೇಲೆ ಇದು ಮಾಡಬೇಕಾದ್ರೆ ಯು ಮಸ್ಟ್ ಅಬ್ಟೈನ್ ಅಬ್ಸಲ್ಯೂಟ್ ಸೇಲ್ಟೆಡ್.
ಅಬ್ಸಲ್ಯೂಟ್ ಸೇಲ್ ಕೊಡಬೇಕಾದ್ರೆ ಮನೆ ಕಟ್ಟಬೇಕು. ಮನೆ ಕಟ್ಟದೇ ಇದ್ದರೆ ಪೆನಾಲ್ಟಿ ಕಟ್ಟಿ ನೀವು ತಗೊಳ್ಬೋದು. ನಾನು ಹೇಳಿದ್ನಲ್ಲ, ಪೆನಾಲ್ಟಿ 25% ಆಫ್ ದಿ ಗೈಡ್ಲೈನ್ ವ್ಯಾಲ್ಯೂ, ಪ್ರೆಸೆಂಟ್ ಗೈಡ್ಲೈನ್ ವ್ಯಾಲ್ಯೂ, ನಾಟ್ ಯುವರ್ ಇದು. ಇದರ ಫಾರ್ ಎಕ್ಸಾಂಪಲ್ ಅರ್ಕಾವತಿ ಲೇಔಟಲ್ಲಿ ಸೇಲ್ ರೇಟ್ ಇಸ್ ಓನ್ಲಿ ಫಾರ್ 250 rupees. So there it will be very less. Present day, what are the guideline value? You have to pay the guideline value. No. ಮನೆ ಕಟ್ಟಿದರೆ ನೀವು ಎಟ್ ಎನಿ ಟೈಮ್, ನಾವು ಈವನ್ ಟುಡೇ ಯು ಕ್ಯಾನ್ ಗೋ ಅಂಡ್ ಅಪ್ಲೈ ಫಾರ್ ಅಬ್ಸಲ್ಯೂಟ್ ಸೇಲ್ ಡೀಡ್. ಇಲ್ಲ, ಮನೆ ಕಟ್ಟಿದರೆ 2 yearsಲ್ಲಿ ಮನೆ ಕಟ್ಟಬೇಕು. ಮನೆ ಕಟ್ಟಿದರೆ ನೀವು 10 years ವೆಯ್ಟ್ ಮಾಡಬೇಕಂತೇನಿಲ್ಲ. ಯು ಕ್ಯಾನ್ ಅಪ್ರೋಚ್ ಆ್ಯಂಡ್ ಗೆಟ್ ಎ ಅಬ್ಸಲ್ಯೂಟ್ ಸೇಲ್ ಡೀಡ್. ಇಲ್ಲ, ಪೆನಾಲ್ಟಿ ಕೊಡಬೇಕಾದಿಲ್ಲ. ಮನೆ ಕಟ್ಟಿದರೆ ಪೆನಾಲ್ಟಿ ಕಟ್ಟಬೇಕಾದಿಲ್ಲ. ಈ 30%, 25% ಪೆನಾಲ್ಟಿ ಅನ್ನೋದು ಮನೆ ಕಟ್ಟದೇ ಇದ್ದವರಿಗೆ. ಮನೆ ಕಟ್ಟದವರಿಗೆ ಏನು ಪೆನಾಲ್ಟಿ ಕಟ್ಟಬೇಕಾದಿಲ್ಲ. ದೇ ಕ್ಯಾನ್ ಅಪ್ಲೈ ಫಾರ್ ಎ ಅಬ್ಸಲ್ಯೂಟ್ ಸೇಲ್ ಡೀಡ್. ನಿಮ್ಮ ಕ್ವಶನ್ ಸರ್? ಮತ್ತೆ ನಾವು ಅದಕ್ಕೆ ಸೇಲ್ ಡೀಡ್ ಅಂತ ಮಾಡಲೇಬೇಕು. ಆ ಸೇಲ್ ಡೀಡ್ ಏನು ಆಕ್ಚುಲಿ ನಾವು ಮಾಡಬೇಕಾಗುತ್ತೆ, ಎಷ್ಟು ನಾವು ಗೈಡ್ಲೈನ್ಸ್ ಅಲ್ಲಿ ಪೇಡ್ ಮಾಡಬೇಕಾ, ಇಲ್ಲ ನೀವು ಚಾರ್ಜಸ್ ಇರುತ್ತೆ ಅಷ್ಟೇ ಮಾತ್ರ. ಮನೆ ಕಟ್ಟಿದರೆ ಅಬ್ಸಲ್ಯೂಟ್ ಸೇಲ್ ಡೀಡ್ ಈಗ ಮಿನಿಮಮ್ ರಿಜಿಸ್ಟ್ರೇಷನ್ ಫೀ ಅಷ್ಟೇ ಇದೆ. ಯಾಕಂದ್ರೆ ನೀವು ಆಲ್ರೆಡಿ ಪೇಯ್ಡ್ ದಿ ಫುಲ್ ಕಾಸ್ಟ್ ನೀವು ಆಲ್ರೆಡಿ ಪೇ ಮಾಡಿದ್ದೀರಿ. ರಿಜಿಸ್ಟ್ರೇಷನ್ ಫೀ 1 or 2,000 rupees, some few thousands. ಏನು ಸರ್? ಸೇಲ್ ಡೀಡ್ ಆದರೆ ಮನೆ ಕಟ್ಟಿದ್ರೆ ಸೊ ದಟ್ ಪ್ರಾಬ್ಲಮ್ ವಿಲ್ ನಾಟ್. ಓಕೆ, ಸೊ ಯು ಡಿಡ್ ಮೆನಿ ಟೈಮ್ಸ್ ಯು ಗೋ ಅಂಡ್ ಆಸ್ಕ್ ಫಾರ್ absolute ಸೇಲ್ ಡೀಡ್. ಸೊ ವಿತ್ ನಾಮಿನಲ್ ಫೀಸ್ ಆಫ್ registration 2,000 rupees absolute ಸೇಲ್ ಡೀಡ್. ಇನ್ ಕೇಸ್ ಮನೆ ಕಟ್ಟಲಿಲ್ಲ ಅಂದ್ರೆ ಓನ್ಲಿ ಸೈಟ್ ವರ್ಷ ಆದರೆ you have to pay 25-30% of the guidance, present guidance value. Then you take the sale deed and sell it. That is only the condition. Important is money ಕಟ್ಟಬೇಕು. ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಆದರೆ ಅವಾಗ ಅದನ್ನೂ ಜಾಸ್ತಿ. ಈಗ ಅಗೇನ್ ಸರ್ ಹೇಳಿದ ಅಗೇನ್ ಇದು ಮಾಡ್ತೇನೆ. ಮನೆ ಕಟ್ಟದೇ ಇದ್ದರೆ ನೀವು 25% ಗೈಡ್ಲೈನ್ ವ್ಯಾಲ್ಯೂ ಪೆನಾಲ್ಟಿ ಕಟ್ಟಿ ಅಬ್ಸಲ್ಯೂಟ್ ಸೇಲ್ ಡೀಡ್ ತಗೊಂಡು ಮಾರ್ಬೋದು. ಆಗ ಮನೆ ಕಟ್ಬೋದು. ಇಟ್ ಇಸ್ ಅಪ್ ಟು ಯು. ಅಂದರೆ ಈಗ ಯಾಕೆ ಅಬ್ಸಲ್ಯೂಟ್ ಸೇಲ್ ಡೀಡ್ಗೆ ಹೋಗಬೇಕು ಅಂತ ಒಂದು ಕ್ವಶನ್ ಬರುತ್ತೆ. ಹೇಳಿದ್ರೆ ನೀವು ಯು ಆರ್ ನಾಟ್ ದಿ ಓನರ್ಸ್. ನೀವು ಓನರ್ ಆಗಬೇಕಾದ್ರೆ ನೀವು ಅಬ್ಸಲ್ಯೂಟ್ ಸೇಲ್ ಡೀಡ್ ತಗೊಳ್ಬೇಕು. ನಾವು ನಮ್ಮ ಹೆಸರು ಖಾತಾ ಇದೆ, ನಾವು ಕಂದಾಯ ಇದು ಟ್ಯಾಕ್ಸ್ ಕಟ್ತಾ ಇದ್ದೇವೆ, ನಮ್ಮ ಪ್ರಾಪರ್ಟಿ ಅಲ್ಲ ಅದು. ವಿ ಆರ್ ಓನ್ಲಿ ಎ ಲೆಸ್ಸಿ ಟೆನೆಂಟ್. ನಾವು ಮನೆ ಜಾಗವನ್ನು ಬಾಡಿಗೆ ತಗೊಂಡಿದ್ದೇವೆ. ನಾವು ಅಬ್ಸಲ್ಯೂಟ್ ಓನರ್ಸ್ ಅಲ್ಲ. ಸೇಲ್ ಮಾಡಲಿಕ್ಕೆ ಆಗೋಲ್ಲ, ಯಾರು ತಗೊಳ್ಳೋದಿಲ್ಲ, ರಿಜಿಸ್ಟ್ರೇಷನ್ ಆಗೋದಿಲ್ಲ. ಹಾಂ, ಸೊ ಎರಡು ಆಲ್ಟರ್ನೇಟಿವ್, ಎರಡು ಆಪ್ಷನ್ ಅಂತ ಹೇಳಿದರೆ, ಒಂದು ಮನೆ ಕಟ್ಟಬೇಕು. ಮನೆ ಕಟ್ಟಿ ಅಪ್ಲೈ ಫಾರ್ ಎ ರೆಗ್ಯುಲರ್ ಸೇಲ್ ಡೀಡ್, ಅಬ್ಸಲ್ಯೂಟ್ ಸೇಲ್ ಡೀಡ್. ಆವಾಗ ಅವ್ರು ಅಬ್ಸಲ್ಯೂಟ್ ಸೇಲ್ ಡೀಡ್ ಕೊಡ್ತಾರೆ. ಕ್ವಶನ್ ಈಸ್ ಸ್ಟ್ಯಾಂಪ್ ಡ್ಯೂಟಿ ಏನಿದೆಯಾ ಅಂತ. ಸರ್ ಸ್ಟ್ಯಾಂಪ್ ಡ್ಯೂಟಿ ಇದೆಯಾ ಅಂತ. ದಟ್ ಇಸ್ ಎ ನಾಮಿನಲ್ ಸ್ಟ್ಯಾಂಪ್ ಡ್ಯೂಟಿ. ನಾವು ಆಲ್ರೆಡಿ ಪೇ ಮಾಡಿದ್ದೇವೆ. ಅದರಲ್ಲಿ ಕಾಸ್ಟೇ ಅಂತ ಮಾಡಿದ, ಇದರಲ್ಲಿ ಯಾವುದು ಲೀಸ್ ಕಮ್ ಸೇಲ್ ಅಗ್ರಿಮೆಂಟಲ್ಲಿ ಕಾಸ್ಟೇ ಅಂತ ಮಾಡಿದ್ದಾರೆ. ನಾವು ದಿಸ್ ಇಸ್ ದ ಕಾಸ್ಟ್ ಆಫ್ ದಿ ಲ್ಯಾಂಡ್. ಈ ಪೇಡ್ ದಿ ಫುಲ್ ಕಾಸ್ಟ್ ಆಫ್ ಲ್ಯಾಂಡ್ ಆ್ಯಂಡ್ ಯು ಹ್ಯಾವ್ ಟು ಪೇ ರೆಂಟ್ ಆಫ್ 1 rupee per year. Lease rent is only 1 rupee per year. So that also we are not paying. Okay. And ಖಾತಾ is also transferred in your name. You are paying the tax. ಆದರೆ ನೀವು ಓನರ್ ಅಲ್ಲ, ನೀವು ಮಾರುವ ಅಧಿಕಾರ ಇಲ್ಲ, ಏನೂ ಇಲ್ಲ. ನೀವು 10 ವರ್ಷದೊಳಗೆ ಮನೆ 2 ವರ್ಷದೊಳಗೆ ಮನೆ ಕಟ್ಟಬೇಕು. ಕಟ್ಟದೇ ಇದ್ದ ಪಕ್ಷದಲ್ಲಿ ನೀವು 25% ಗೈಡ್ಲೈನ್ ವ್ಯಾಲ್ಯೂ ಆ್ಯಸ್ ಎ ಪೆನಲ್ಟಿ ಕಟ್ಟಿ ನಿಮ್ಮ ಹೆಸರಲ್ಲಿ ಲೀಸ್ ಡೀಡು ಅಬ್ಸಲ್ಯೂಟ್ ಸೇಲ್ ಡೀಡು ತಗೊಳ್ಬೋದು. ಅಬ್ಸಲ್ಯೂಟ್ ಸೇಲ್ ಡೀಡ್ ತಗೊಂಡ ಮೇಲೆ ನಿಮಗೆ ಯು ಆರ್ ಎಟ್ ಲಿಬರ್ಟಿ ಟು ಸೆಲ್ ದ ಪ್ರಾಪರ್ಟಿ. ಅಬ್ಸಲ್ಯೂಟ್ ಸೇಲ್ ಡೀಡ್ ಬರೋದ್ರವರೆಗೂ ನಿಮಗೆ ಪ್ರಾಪರ್ಟಿ ಸೇಲ್ ಮಾಡಲಿಕ್ಕೆ ಆಗೋಲ್ಲ. ಬ್ಯಾಂಕಲ್ಲಿ ಸೆಕ್ಯೂರಿಟಿ ಆಗಿ ತಗೊಳ್ಳೋದಿಲ್ಲ. ಎಸ್ ಸರ್. ಸರ್, ಇವಾಗ ಮನೆ ಕಟ್ಟಕ್ಕೆ ವಾಟ್ ಆರ್ ದ ಬೇಸಿಕ್ ನಾರ್ಮ್ಸ್, ಪವರ್, ಸೀವೇಜ್, these DDL has given that basic
basic requirements. Has EDA given the basic requirements of the house? No, I don't think Kempegoda Layout they have not given that. So how do they calculate that? What about your name? I'm Atik. ಅತಿಯಾ? Atik Pasha. ಅತೀಕ್ ಪಾಷಾ. ಈಗ ಕೆಂಪೇಗೌಡ ಲೇಔಟನ್ನು ನಾವು ಅಲಾಟ್ ಮಾಡಿದ್ದೇವೆ, ಓನ್ಲಿ 26 ಮನೆ ಬಂದಿದೆ ಅಂತ. ನಾವು ಇಮಿಡಿಯೇಟ್ಲಿ ಅಲ್ಲಿ ಒಂದು ಇದಿತ್ತು, ಯಾವುದು ವಿಡಿಯೋ ಇದ್ದಿತ್ತು. ಒಬ್ಬ ಯಾರೋ ಮನೆ ಕಟ್ಟಿ ಮನೆ ಒಳಗೆ ಹೋಗ್ಲಿಕ್ಕೂ ಆಗೋಲ್ಲ, ಮನೆ ಒಳಗಿದ್ದು ಹೊರಗೆ ಬರಲಿಕ್ಕೂ ಆಗೋಲ್ಲ. ನಾವು ಇಮಿಡಿಯೇಟ್ಲಿ ಇವರಿಗೆ ಕಮಿಷನರಿಗೆ ಆ್ಯಂಡ್ ಪ್ರೆಸಿಡೆಂಟಿಗೆ ಟ್ಯಾಗ್ ಮಾಡಿ ಎಕ್ಸಲ್ಲಿ ಹಾಕ್ತು. ಅಫ್ಕೋರ್ಸ್ ನೋ ರಿಪ್ಲೈ ಬರುತ್ತೆ. ಅಂದರೆ ಅವರೇನೋ ಪ್ರೆಸಿಡೆಂಟ್ ಇದು ಚೇರ್ಮನ್ ಆಗಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಡಬೇಕಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚಾರ್ಮನ್ ಈಸ್ ಅ ಪೊಲಿಟಿಕಲ್ ಲೀಡರ್, ಈಸ್ ಹ್ಯಾವ್ ಲಿಬರ್ಟಿ ಟು ಗಿವ್. ಈ ಕ್ವಶನ್ ಏನಂತ ಹೇಳಿದರೆ, ಮನೆ ಕಟ್ಟಬೇಕು ಆ್ಯಸ್ ಪರ್ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್, ನೀವು ಮನೆ ಕಟ್ಟಬೇಕು 2 ವರ್ಷ. ನೀವು ಇನ್ಫ್ರಾಸ್ಟ್ರಕ್ಚರ್ ಪಾಯಿಂಟ್ ಮಾಡ್ತಾರೆ ಎಲ್ಲಿ ಹೇಳಿಲ್ಲ ಅವರು. ಲೀಸ್ ಕಮ್ ಸೇಲ್ ಅಗ್ರಿಮೆಂಟಲ್ಲಿ ಎಲ್ಲಿ ಹೇಳಿದ್ದಾರಾ? ಎಲ್ಲಿ ಹೇಳಲಿಲ್ಲ. ನೀವು ಡಾಕ್ಯುಮೆಂಟ್ ಪ್ರಕಾರ ಹೋದರೆ ನೀವು 2 ವರ್ಷದಲ್ಲಿ ಮನೆ ಕಟ್ಟಬೇಕು. ಈಗ ಒಂದು ಕ್ವಶನ್, ನಾಳೆ ನಿಮ್ಮ ಪ್ರಾಪರ್ಟಿನ ಮನೆ ಕಟ್ಟಲಿಲ್ಲ, ನಾವು ವಾಪಸ್ ತಗೊಳ್ತೀವಿ ಅಂತ ಇದು ಮಾಡಿದ್ರು ಅಂತ ಇಟ್ಕೊಳ್ಳಿ. ಆ ಸ್ಟೇಜಲ್ಲಿ ವಿ ಹ್ಯಾವ್ ಟು ಅಪ್ರೋಚ್ ದಿ ಕೋರ್ಟ್ ಆ್ಯಂಡ್ ಗೆಟ್ ಎ ಸ್ಟೇ. ಆ ಟೈಮಲ್ಲಿ ಅಸೋಸಿಯೇಷನ್ ಹೋಗೋದಾದರೆ ನಾವು ಹೇಳ್ತೇವೆ, ನಮಗೆ ಎಕ್ಸ್ಪೆಂಡಿಚರ್ ಹೈಕೋರ್ಟು ಅಡ್ವೊಕೇಟ್ಸ್ ಎಲ್ಲ ಗಂಟೆಗೆ ಚಾರ್ಜ್ ಮಾಡೋರು. ಒಂದು ಕೇಸಿಗೆ 5,000 10,000 ಅಲ್ಲ, ಗಂಟೆ 10,000, ಗಂಟೆಗೆ 5,000, ಗಂಟೆ 1 ಲಕ್ಷ, ಗಂಟೆಗೆ 5 ಲಕ್ಷ, ಆ ರೀತಿಗೆ ಚಾರ್ಜ್ ಮಾಡ್ತಾರೆ. ವಿ ವಿಲ್ ಅಪ್ರೋಚ್ ಯು. ದಿಸ್ ಈಸ್ ದ ಪೊಸಿಷನ್. ಈಚ್ ಮೆಂಬರ್ ಹ್ಯಾಸ್ ಟು ಪೇ ಸಮ್ ಅಮೌಂಟ್. ವಿ ವಿಲ್ ಫೈಲ್ ಎ ರಿಟ್. ದಟ್ ಇಸ್ ಓನ್ಲಿ ಆಲ್ಟರ್ನೇಟಿವ್. That is on different ground. But thing is, no. The thing is, Chava, Mr. Chava, if somebody, if you approach the court, that is not applicable to me. Yes, it's an individual. As an association, we can approach for our all members. At that stage, we will definitely intervene and to safeguard the interest of the members. Am I clear? ಫಾರ್ಮರ್ಸಿಂದ ಸೈಟ್ ತಗೊಂಡವರಿಗೆಲ್ಲ ಏನು ಫಾರ್ಮರ್ಸಿಂದ ತಗೊಂಡವ್ರಿಗೆ ಏನಿಲ್ಲ. ಅವ್ರಿಗೆ ಅಬ್ಸಲ್ಯೂಟ್ ಸೇಲ್ ಕೊಟ್ಟಿದ್ದಾರೆ, ಎಲ್ರಿ ಸೇಲ್ ಬಿಡ್ತಾರೆ. ಆದರೆ ಅದು ಯಾವ್ದು ನಾನು ಇಷ್ಟೊಂದು ಸೇಲ್ ಡೀಡ್ ನೋಡಲಿಲ್ಲ. ಯಾಕಂದರೆ ಲೆಟ್ ಮಿ ಸಿ ಯಾವ ಸೇಲ್ ಡೀಡ್ ಆಯ್ತು. ನನ್ನ ಈ ಕಂಡೀಷನ್ ಇದೆಯಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ರೈತರ ತಗೊಂಡವ್ರು ಯಾರೋ ಇದ್ದಾರಾ? ಇಲ್ಲ, ಸೇಲ್ ಡೀಡ್ ಇಸ್ ಓಕೆ. ನಾನು ಈಸ್ ದರ್ ಎನಿ ಕ್ರಾಸ್ ದ್ಯಾಟ್ 2 years ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಹೌಸ್? ಓಕೆ, ಐ ಆಮ್ ನಾಟ್ ಕ್ವೈಟ್ ಓಕೆ. ನಾವೇ ಮಾಡಿಸ್ಕೊಂಡಿದ್ದೀವಿ. ಅವರು ಬಿ ಡಿ ಅವರು ಅವ್ರಿಗೆ ಕೊಟ್ಟಿದ್ದಾರಲ್ಲ, ಬಿ ಡಿ ಅವರು ರೈತರಿಗೆ ಕೊಟ್ಟಿದ್ದಾರಲ್ಲ, ಆ ಸೇಲ್ ಡೀಡ್ ಅದರಲ್ಲಿ ಇಲ್ಲ. ಓಕೆ, ನಾನು ಐ ಆಮ್ ನಾಟ್ ಕ್ವೈಟ್ ಶೂರ್. No. In all other even in absolute sale deed, they mention that you have to construct a house within 2 years. Otherwise, BDA can repossess the vehicle, repossess the forfeit ಮಾಡಿ repossess ಮಾಡ್ಬೋದು. ಈಗ ಸಿಂಪಲ್ ಎಕ್ಸಾಂಪಲ್, ದಿಸ್ ರೂಲ್ ಇಸ್ ದೇರ್ ಫ್ರಾಮ್ ಇದು ಸಿಟಿ CITV, ಮಹಾರಾಜರು ಮಾಡಿದ್ದು. ಈವನ್ ಇಫ್ ಯು ಗೋ ಟು ಜಯನಗರ ಫಸ್ಟ್ ಬ್ಲಾಕ್, ಯು ಕ್ಯಾನ್ ಫೈಂಡ್ 1 or 2 sites. So it is there always. Every year the government will give a statement. If you do not take, if you do not construct, we will take back the statement is going on. You have to take a risk. ನಾವು ಪರ್ಚೇಸ್ ಮಾಡಿದ ರೇಟೇ ಕೊಡ್ತಾರೆ ಗವರ್ನಮೆಂಟ್ ಅಥವಾ ಹೇಗೆ? ಕೊಡ್ತಾರೆ ಪರ್ಚೇಸ್ ಮಾಡಿ ರೇಟ್ ಕೊಡ್ತಾರೆ ಅಷ್ಟೇ. ಕಾಂಪನ್ಸೇಷನ್ ಆಗಿ ಅದು ವಾಪಸ್ ಕೊಡ್ತಾರೆ ಅಷ್ಟೇ. ಕಾಂಪನ್ಸೇಷನ್ ಆಗಿ ಎಷ್ಟು ಕೊಡ್ತಾರೆ ಅಷ್ಟೇ. ಇಲ್ಲ ಅದು ಕೊಡಬೇಕಂತ ಇದೆ, ರೂಲಲ್ಲಿದೆ. ರೂಲ್ ಕಾಂಪನ್ಸೇಷನ್ ಇದನ್ನು ಫರ್ಫಿಟ್ ಮಾಡಿದ್ರೆ ಕೊಡಬೇಕಂತ ಇದೆ. 2 years from the date of lease cum sale agreement. ಆಗಿ ಹೌದು. You can do it with BWSS ಮೇಲೆ ಅಪ್ರೂವ್ ತಗೊಳ್ಬೇಕು. ಕೇಸ್
ಇನ್ನೊಂದು ಕ್ವಶನು, ಐ ಥಿಂಕ್ ಶರೀಫ್ ಕೊಡಿಸ್ ನೆಕ್ಸ್ಟ್ ಮ್ಯಾಟರ್. ಈಗ ಇನ್ಫ್ರಾಸ್ಟ್ರಕ್ಚರ್ ನಾನೊಂದು ಇನ್ನೊಂದು ಹೇಳಿ ಬಯಸ್ತೇನೆ. ಈಗ ಅಬೌಟ್ 60 to 65% ವರ್ಕ್ ಆಗಿದೆ, ಅಥವಾ ಅವ್ರು 80 ಆಗಿದೆ ಅಂತಾರೆ. ನಾನು ನಮ್ಮ ಸೆಕ್ರೆಟರಿ ರಿಪೋರ್ಟಲ್ಲೇ ಕೊಟ್ಟಿದ್ದಾರೆ ಎಷ್ಟೆಷ್ಟು ಇದಾಗಿದೆ ಅಂತ. ಅದು ನೋಡಿದರೆ 60 to 65% ಮೇಲೆ ವರ್ಕ್ ಆಗಿಲ್ಲ. ಈಗ ಅವ್ರು ಕೊಟ್ಟ ಕಮಿಟ್ಮೆಂಟ್ ಪ್ರಕಾರ ನವಂಬರ್ 2024 ಅವರು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಕಂಪ್ಲೀಟ್ ಮಾಡಬೇಕು. ಒಂದೇನಂತ ಹೇಳಿದರೆ, ಅವರು ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಪೇಮೆಂಟ್ ಮಾಡಿದೆ, ಕಾಂಟ್ರಾಕ್ಟರ್ಸ್ ಹಾಕಿ ಹೊಡೆದು ಹೋಗಿರ್ತಾರೆ. ಯಾರು L&T ಅವರು, HPML ಅವರು ಹೊಡೆದು ಹೋಗ್ತಾರೆ. ಅವ್ರು ಹೇಳಿದ್ರು ನಮ್ಗೆ ಹಣ ಕೊಟ್ಟು ಎಲ್ಲ ಇದು ಕರೆಕ್ಟಾಗಿ ಕೊಟ್ಟಿದ್ರೆ ನಾವು 3 monthsಲ್ಲಿ ಇದು ಮಾಡಿ ಹೋಗ್ತಾರೆ ಅಂತ. ಇವರು L&T ಅವ್ರ ಹತ್ರ ಪರ್ ಇಯರ್ ಅವ್ರ ಕಾಂಟ್ರಾಕ್ಟ್ ಈಸ್ more than 1 lakh crore. After all, this is 1,500 crores or something like that. ಅವರಿಗೆ ಇಟ್ ಇಸ್ ಎ ಮ್ಯಾಟರ್ ಆಫ್ ಫ್ಯೂ ವೀಕ್ಸ್ ಆರ್ ಫ್ಯೂ ಮಂತ್ಸ್. ಒಂದು, ರಿಕ್ವೈರ್ಡ್ ಲ್ಯಾಂಡಲ್ಲಿ ಕೊಡ್ತಾ ಇಲ್ಲ ಸರಿಯಾಗಿ. ನಂಬರ್ 2, ಪೇಮೆಂಟ್ ಮಾಡ್ತಾ ಇಲ್ಲ. ಯಾಕಂದರೆ ಅವ್ರು ಪೇಮೆಂಟ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಸ್ಟೇಜಲ್ಲಿ ಪೇಮೆಂಟ್ ಮಾಡ್ತಾರೆ. ಆದರೆ ಈಗ ಶಿವರಾಮ್ ಕಾರಂತ್ ಲೇಔಟ್ ವರ್ಕ್ ಒಂದು ಸ್ಟೇಜಿಗೆ ಬಂದ ಮೇಲೆ ಸ್ವಲ್ಪ ಅಟೆನ್ಷನ್ ಕೊಡ್ತಾ ಇದ್ದಾರೆ ಇಲ್ಲಿಗೆ. ಈಗ ಸಾಯಿಲ್ ಸ್ಟೆಬಿಲೈಸೇಷನ್ಗೆ, ರೋಡಿಗೆ 5th and 7th ಬ್ಲಾಕಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಅಡ್ವಾಂಟೇಜ್ ಆಫ್ 5th and 7th ಬ್ಲಾಕ್ ಅಂದರೆ ಅದು ಕಂಟಿನ್ಯೂಟಿ ಇದೆ ಅದರಲ್ಲಿ. ನೀವು 7th ಬ್ಲಾಕಿಗೆ ನೋಡಿದರೆ ಕಂಪ್ಲೀಟ್ ಲ್ಯಾಂಡು ಎಕ್ವೈರ್ ಆಗಿದೆ ಆ್ಯಂಡ್ ಅಲಾಟ್ಮೆಂಟ್ ಆಗಿದೆ. ಆದ್ದರಿಂದ ಅಲ್ಲಿ ಅವರಿಗೆ ಪ್ರಾಬ್ಲಮ್ ಬರ್ತಾ ಇಲ್ಲ. 5th ಬ್ಲಾಕಲ್ಲೂ ಆಲ್ಮೋಸ್ಟ್ ಸೇಮ್ ಇದೆ. ನೀವು ಅದರ್ ಬ್ಲಾಕಿಗೆ ಹೋದರೆ ಅಲ್ಲಿ ಲಿಟಿಗೇಷನ್ ಲ್ಯಾಂಡ್ ಇದೆ. ಆ ಲಿಟಿಗೇಷನ್ ಲ್ಯಾಂಡ್ ಮೇಲೆ ನಿಮಗೆ ಸಿವರೇಜ್ ಲೈನು, ಎಲೆಕ್ಟ್ರಿಸಿಟಿ ಲೈನು ಕೊಂಡು ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಹೈಕೋರ್ಟಿನವರು ಓವರಲ್ ಆಗಿ ಹೇಳಿದ್ದಾರೆ, ನೀವು ರೈತರ ಹತ್ರ ಓನರ್ಸ್ ಹತ್ರ ಮಾತಾಡಿ ಇದನ್ನು ಇದು ಮಾಡಿಕೊಳ್ಳಿ ಅಂತ. ಅಲ್ಲಿ ಅದಕ್ಕೆ ಸರಿಯಾಗಿ BDS ಸ್ಪಂದಿಸ್ತಾ ಇಲ್ಲ. ಈಗ ಪೊಲಿಟಿಕಲ್ ಲೈನಲ್ಲಿ ಏನು ಹೇಳ್ತಾರೆ, ವಿಲ್ ಕಂಪ್ಲೀಟ್ ದ ವರ್ಕ್ ಅಂತ. ಆದರೆ BDA ಇದರಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಅದು ನಡೀತಾ ಇಲ್ಲ. ಈಗ ರೈತರು ಕೂಡ ದೇ ಆರ್ ಹ್ಯಾಪಿ ಟು ಗಿವ್ ದಿ ಸೈಟ್ ಆ್ಯಂಡ್ ವಿಡ್ರಾ ದಿ ಲಿಟಿಗೇಷನ್, ಬಿಕಾಸ್ ನಾವು even 1 acre land, they are getting about 9,600 square feet of developed land. At 5,000 they are getting out 5 crores. 1 acre the farmers are getting at 5 crores. So it is a good amount for them. Only thing is, somebody has to take initiative and some type of movement is required. ಅದು ಮಾಡಿದರೆ ಈ 1,200 acres-ಅಲ್ಲಿ ಒಂದು 700-800 acres they can resolve within no time. Only thing is BD has to take a step. ಇನ್ನು ಇದು ಈ ಎಲ್ಲ ಕಾರಣದಿಂದಾಗಿ ಡೆವಲಪ್ಮೆಂಟು ಕಾಂಟ್ರಾಕ್ಟರ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಮುಂದೆ ಹೋಗ್ತಾ ಇಲ್ಲ. ಈಗ ಸಾಯಿಲ್ ಸ್ಟೆಬಿಲೈಸೇಷನ್ ಎಸ್ಪೆಷಲಿ 2nd and 3rd ಬ್ಲಾಕಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಯಾಕಂದರೆ ಅಬೌಟ್ more than 2,000 sites in 2nd and 3rd blocks are in the tank bed. ಕನ್ನಳ್ಳಿ ಟೆಂಪಲಲ್ಲಿ ಬ್ಯಾಕ್ ಸೈಡ್ ಹೋಗಿ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಕನ್ನಳ್ಳಿ ಇದು ಕೆರೆ ಯಾವ ರೀತಿ ಇದೆ, ನಮ್ಮ ಸೈಡ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ಈಗ ಕೆರೆ ತುಂಬಿರ್ಬೋದು. ಇಟ್ ಈಸ್ ಅಬೌಟ್ 10 feet ಲೆಸ್ ದ್ಯಾನ್ ದಿ ವಾಟರ್ ಲೆವೆಲ್ ಆಫ್ ಆಸ್ ಡೇಟ್. ನೀವು ಕೆನ್ನಳ್ಳಿ ಕೆರೆ ಕೆಳಗೆ ಹೋಗಿ 2 feet ತೆಗೆದ್ರೆ ನಿಮಗೆ ನೀರು ಬರುತ್ತೆ. ಅಲ್ಲಿ ಈ ಇಶ್ಯೂ ನಾವು ಹಲವು ಸಲ ಇವ್ರ ಹತ್ರ BDAಗೆ ಹೇಳಿದ್ದೇವೆ. ಅವ್ರು ಹೇಳಿದರೆ ಬಾಂಬೆಯಿಂದ ಎಕ್ಸ್ಪರ್ಟ್ ಬರ್ತಾರೆ, ನಾವು ಎಕ್ಸ್ಪರ್ಟ್ಸ್ ಕನ್ಸಲ್ಟೆಂಟ್ಸ್ ಆಲ್ರೆಡಿ ಮಾಡಿದ್ದೇವೆ, ಅಲ್ಲಿ ಏನೋ ಬಂಡು ಕಟ್ತಾರೆ, ಏನು ನಿಮಗೆ ಪ್ರಾಬ್ಲಮ್ ಆಗೋಲ್ಲ, ಬಿಫೋರ್ ದಿ ಕಂಪ್ಲೀಷನ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಒನ್ ಥಿಂಗ್. ನಂಬರ್ 2, ಈಗ 6 ತಿಂಗಳಾಯಿತು ಯಾವುದರಲ್ಲಿ
ಬ್ಲಾಕ್ 7 ಆ್ಯಂಡ್ ಬ್ಲಾಕ್ 5 ಸಾಯಿಲ್ ಸ್ಟೆಬಿಲೈಸೇಷನ್ ಸ್ಟಾರ್ಟ್ ಮಾಡಿ 6 to 7 months ಆಯಿತು. ಇನ್ನೂ 50% 60% ಆಗಿದೆ. ಇನ್ನು ರಿಮೈನಿಂಗ್ 7 ಬ್ಲಾಕ್ಸ್, ಈ 7 ಬ್ಲಾಕ್ಸ್ ಅನ್ನೋದು ಸ್ಪ್ರೆಡ್ ಆಗಿದೆ. 5 and 7 ಬ್ಲಾಕ್ಸ್ ಒಂದೇ ಸೈಡಲ್ಲಿದೆ. ಇದು ವೆರಿ ಈಸಿ. ಆಲ್ ಅದರ್ ಬ್ಲಾಕ್ಸ್ ಆರ್ ಸ್ಪ್ರೆಡ್. ಅಲ್ಲಿ ಒಂದು ಸ್ವಲ್ಪ, ಇಲ್ಲಿ ಒಂದು ಸ್ವಲ್ಪ, ಮಧ್ಯೆ ಹಳ್ಳಿ ಬರುತ್ತೆ, ಇದೆಲ್ಲ ಬರುತ್ತೆ. ಇದು ಸ್ಟೆಬಿಲೈಸೇಷನಿಗೆ ಈ ವಾಟರ್ ಲೈನ್, ಫೈನಲ್ ವಾಟರ್ ಲೈನಿಗೆಲ್ಲ ಯಾವ ರೀತಿ ಬರುತ್ತೆ ಅಂತ ಹೇಳಿಕೊಳ್ಳ. ಸೊ ಲೆಟ್ ಅಸ್ ನಾಟ್ ಹ್ಯಾವ್ ಟೂ ಮಚ್ ಆನ್ ಅವರ್ ಮೈಂಡ್ ದಟ್ November 24 ಇಲ್ಲ, ಒಂದು 6 months ಡೌನ್ ದಿ ಲೈನು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಮಾಡಿ ಕೊಡ್ತಾರೆ ಅನ್ನುವಂಥ ನನ್ನ ಪರ್ಸನಲ್ ಒಪಿನಿಯನಲ್ಲಿ ಇಲ್ಲ. ಐ ಥಿಂಕ್ at this stage or at this speed, I think I again put clock back front one more year, that is 25 December. 25 December let us go. ಇನ್ನು ಸರ್ ಏನು ಕೇಳಿದ್ರು, ಮೆಷರ್ಮೆಂಟು ಇದೆಲ್ಲ ಅಂತ. ದೇ ಹ್ಯಾವ್ ಎ ಪ್ರೊಸೀಜರ್. ನಾವೇನು ಮಾಡ್ತೇವೆ, ನನಗೆ ಯಾರೋ ಮೆಸೇಜ್ ಹಾಕಿದ್ರು ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿದೆ ನಾನು. ಯಾಕಂದ್ರೆ ನಮಗೆ 2 ಕಲ್ಲಿದೆ, 2 ಸೈಡಲ್ಲಿ ಕಲ್ಲಿದೆ, ಆ ಸೈಡಲ್ಲಿ ಕಲ್ಲಿದೆ, ಈ ಸೈಡಲ್ಲಿ ಕಲ್ಲಿದೆ. ಇಟ್ ಇಸ್ ಮೈ ಸೈಡ್. ಸೊ ನನಗೆ ಅದು ನಾನು ಅವ್ರನ್ನ ಹೈಕೊಳ್ತೇನೆ ಅಂತ. ಹೈಕೊಂಡಿದ್ರೆ ಯಾರು ನಿಮ್ಮ ಬಂದು ತೆಗಿಯೋರು ಯಾರಲ್ಲ. ನಾಳೆ ಗಂಟೆ ತಕರಾರು ಏನಾದ್ರು ಬಂದರೆ ನಾಳೆ ನೆಕ್ಸ್ಟ್ ಸೈಡ್ ನಾವು ಮೆಷರ್ ಮಾಡಿಲ್ಲ ಸರ್, ನಿಮ್ಮ ಸೈಟಿಗೆ 1 feet ನಾನು ಇಲ್ಲಿ ಬರುತ್ತೆ, ನೀವು ಕಾಂಪೌಂಡ್ ಹಾಕಿ ಹಾಕ್ಕೊಂಡು ನಂತರ ಇದು ಮಾಡೋದು. ಇಟ್ ಈಸ್ ಬೆಟರ್ ಯು ಅಪ್ಲೈ ಫಾರ್ ಎ BDA and they will take their own time. You have to measure it, you have to weight it. I think there is a small fee also. I don't know what is the fee amount for small fee also. They will come and they will send a surveyor. There is a well set procedure in even in not in BDA, in everywhere. See, the thing is, I have an experience. I have some agricultural land at my native place. Now myself and my brothers, they wanted to have a partition. Then there are 2 procedures. One, first you have to identify what they will come and identify what is the worry. Then another procedure, they will come and put stones. So all this procedure takes 6 months in rural places. They say there is no surveyors. So there itself, if you apply now, within 6 months, you will get a surveyor. They will come and do the things. ಈ ಇನ್ಫ್ರಾಸ್ಟ್ರಕ್ಚರು BDAಲಿ ಯಾವ ರೀತಿ ಇದೆ ಅಂತ ನನಗೆ ಐಡಿಯಾ ಇಲ್ಲ. ನೀವು ಸಾರ್ ಹೇಳಿದ ಮೇಲೆ ನನಗೆ ಐಡಿಯಾ ಅದು. ಸೊ ಅಲ್ಲಿದೆ ಇಲ್ಲಿದೆ ಅಂತಾರೆ. ಯಾಕಂದರೆ ಯಾರು ಅಪ್ಲೈ ಮಾಡೋದಿಲ್ಲ. ನಮ್ಮಷ್ಟು ನಾವು ಇದು ಮಾಡ್ತೇವೆ, ಕಲ್ಲಿದೆ ಅಥವಾ ಆಚೆ ಸೈಡಿನವರು ಆಲ್ರೆಡಿ ಕಾಂಪೌಂಡ್ ಹಾಕಿದ್ದಾರೆ, ಈಚ್ ಸೈಡವ್ರಿಗೆ ಮೆಷರ್ಮೆಂಟ್ ಮಾಡ್ಕೊಂಡು ಹಾಕ್ತೇವೆ. ಬಟ್ ಪ್ರೊಸೀಜರಲ್ಲಿ ಮಾಡೋದಾದರೆ ವಿ ಅಪ್ಲೈ ಫಾರ್ ಇದು ಆ್ಯಂಡ್ ಗೆಟ್ ಥಿಂಗ್ಸ್. ಇನ್ನೊಂದು, ಮನೆ ಕಟ್ಟೋದಾದರೆ ಏನು ಮಾಡಬೇಕು ಅಂತ. ಮನೆ ಕಟ್ಟೋದಾದರೆ ಫಸ್ಟು ಒಂದು ನೀವು ಪ್ಲ್ಯಾನ್ ಸ್ಯಾಂಕ್ಷನ್ಗೆ ಅಪ್ಲೈ ಮಾಡಬೇಕು. ಇಟ್ ಈಸ್ ನಾಟ್ ಫ್ರೀ ಅಗೇನ್. ಪ್ಲ್ಯಾನ್ ಸ್ಯಾಂಕ್ಷನ್ ಈಸ್ ನಾಟ್ ಫ್ರೀ. And bribe fees, that is yes. The fees ranges from 1 lakh to 3 lakhs. That is depending upon your size, about what is the square feet, how many square feet you construct. Then they again road cutting charges ಅಂತ most ಸಾಲ ಹಾಕಿದ್ರು. ಇದು ಇಟ್ ಈಸ್ ದೇರ್ ಇನ್ BBP ಆಲ್ಸೋ. ನಾವು ಹೇಳೋದೇನು, ನಮ್ಗೆ ರೋಡ್ ಕಟ್ಟಿಂಗ್ ಮಾಡ್ತಾ ಇಲ್ಲ. ಯಾಕಂದ್ರೆ ಆಲ್ರೆಡಿ ನಮಗೆ ರೋಡ್ ಕಟ್ ಮಾಡಿ ಇದು ಮಾಡ್ತಾರೆ. ಆಲ್ರೆಡಿ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಕೊಟ್ಟಿದ್ದೇವೆ, ಅದು ಇನ್ಕ್ಲೂಡಿಂಗ್ ಕೊಟ್ಟಿದ್ದೇವೆ. ಅದು ಮ್ಯಾಟ್ರ್ ಪೆಂಡಿಂಗಲ್ಲಿದೆ, ಅದು ನಾವು ಪರ್ಸೀವ್ ಮಾಡಿ ಇದು ಮಾಡ್ತೇವೆ. ಇನ್ನೇನಾದರೂ ಡೆವಲಪ್ಮೆಂಟ್ ಏನಾದರೂ ಇದು ಡೌಟ್ ಕೇಳ್ಬೋದು. ಏನಿಬೇಡಿ, ಏನು ಚಾರ್ಜು? ಲಾಸ್ಟ್ ಇಯರ್ ನಾವು ಅದು ಅಪ್ರೂವಲ್ಗೆ ಎಕ್ಸಿಪ್ಲಿಕೇಶನ್ಸ್ಗೆ ತಗೋಬೇಕು. ಸೊ ಆವಾಗ ಲಾಸ್ಟ್ ಏಜ್ ಮೇಲೆ ನಾನು ಹೇಳಿದೆ, ಇವಾಗ 31,000 ಚಾರ್ಜ್ ಮಾಡ್ತಾರೆ ಫಾರ್ ರೋಡ್ ಕಟ್ಟಿಂಗ್, ವಾಟರ್ ಲೈನು ಎಲ್ಲ 31,000 ಚಾರ್ಜ್ ಮಾಡಿದ್ರೆ ಲಾಸ್ಟ್ ಏಜ್ ಮೇಲೆ ನಾವು ಮಾತಾಡಿದ್ವಿ. ಸೊ ಹಂಗಾಗಿ 30-40ಗೆ ಅದು 65 ಇಂದ 70,000 rupees ಬರುತ್ತೆ ಚಾರ್ಜಸ್.
ನೀವು ಎಷ್ಟು ಇಲ್ಲ ಇದೆ ಎಷ್ಟು ಸ್ಕ್ವೇರ್ ಫೀಟ್ ಕಟ್ತಿದೆ ಅಂತ ದಟ್ ಡಿಪೆಂಡ್ಸ್ ಅಪಾನ್ ದಿ ಸ್ಕ್ವೇರ್ ಫೀಟ್. ನೀವು ಫಾರ್ ಎಕ್ಸಾಂಪಲ್ 4 floors ಕಟ್ತೀರಿ ಅಂತ ಹೇಳಿ 4000 ಸ್ಕ್ವೇರ್ ಫೀಟ್ ಕಟ್ತೀರಿ ಅಂತ ಇಟ್ಕೊಳ್ಳಿ. ಐ ಥಿಂಕ್ ಇಟ್ ಕಮ್ಸ್ ಅಬೌಟ್ 1 lakh 1,50,000 ಲೈಕ್ ದಟ್. ಅವರು ನೀವು ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಒಂದು 1000 ಸ್ಕ್ವೇರ್ ಫೀಟ್ ಕಟ್ತಾರೆ ಕಮ್ಮಿ ಆಗುತ್ತೆ. ಇಲ್ಲ ಎಲ್ಲದಕ್ಕೂ ಇದೆ. ಪೇಪರಲ್ಲಿ ಹಾಕ್ತಾರೆ ಬಿಡಿ. ನೀವು ಪೇಪರು ಟಿ ವಿ ಇದೆಲ್ಲ ತೆಗೆದ್ರೆ ಏನಾದ್ರು ಹೇಳ್ತಾ ಇರ್ತಾರೆ. ಯಾರು ಅವ ಹೇಳ್ತಾನೆ ಇವ ಹೇಳ್ತಾನೆ. ದೇ ಆರ್ ಓನ್ಲಿ ರಿಪೋರ್ಟಿಂಗ್ ದಟ್ಸ್ ಆಲ್. ಈಗ ನಾನೆಲ್ಲಿ ಮಾತಾಡಿದ್ರೆ ಪ್ರೆಸ್ ಮಾಡಿದ್ರೆ ರಿಪೋರ್ಟ್ ಮಾಡ್ತಾರೆ ಅಷ್ಟೇ. ನಾನು ಹೇಳಿದ್ದೆ ಎಷ್ಟು ಸತ್ಯ ಎಷ್ಟು ಅದರಲ್ಲಿ ಎಷ್ಟು ಸುಳ್ಳಿದೆ ಅಂತ ನಾವು ನೋಡೋದಿಲ್ಲ. ಅವ್ರನ್ನ Sir, Namaskara. Namaskara to you all. We have heard our, the past president talking about the site. The feeling is today, why at all did we apply for it? Yes, exactly. Correct. Now you can't come out. Neither even today, as per whatever you have said and as per the provisions, the BDA has got a right to take all our sites because we have not done it in 2 years' time. So we were just discussing among us. We have an association. The only light at the end of the tunnel is that there is an association, and nobody can do anything if you are as a team. We have seen this in the past also. It is not easy for the government to take back whatever they have given because we are a team. What we were thinking is that the only provision is we will contract one construction fellow. Whatever is the minimum requirement, whoever is interested, we will ask the contractor to construct a house. Whatever you have said, 30% of your site area should be constructed. 51%, whatever it is. 30-40 andre, how much should you construct? Around 600 square feet. 600 square, what will be the cost? With the minimum provisions. If anybody has got a knowledge, they can say. Yes. It will come to 12 lakhs. It is better than paying that fellow 9 lakhs and again getting this one. We will construct. Then we will, as an association, we will apply for absolute sale deed. So that. They need not come to association. They can go and get the. No, whatever it is. In what way then association is? See, we can bring people together for this. Whoever is into, maybe 50 people are interested to construct, put around 15 to 20, let us say 15 lakhs, including that of, sanction, license and all these things. Let us have it as 15 lakhs today. 15 lakhs is not an issue. When you are asked to give 9 lakhs to get an absolute sale deed, for an empty site, why should you pay 9 lakhs? So let us pay 15 lakhs, construct a small place, dwelling place. Probably you may also get some rent out of it because there are a lot of laborers working there till we move in. ಇಲ್ಲಿ ನಾನು ಕಾಂಪೌಂಡ್ ಹಾಕ್ಬೇಕಾದ್ರೆ ನಾನು ಹೆಂಗೆ ಹಾಕ್ತೀಯ ಅಂತ ಕೇಳಿದೆ. ಇನ್ನೂ ಅಪ್ರೂವಲ್ ಏನೂ ಬಂದಿಲ್ಲ. ಅದಕ್ಕೆ ಮುಂಚೆ ಮಾತಾಡಿದಾಗ ಅವನು ಹೇಳಿದ, ಸರ್ ನೀವು ಗೇಟ್ ಇಡಿಸ್ತೀರಾ ಅಂತ. ಇಲ್ಲ, ಗೇಟ್ ಇಡಿಸ್ಲೇಬೇಕು ಅಂತ. ಸರ್ ನೀವು ಗೇಟ್ಸ್ ಇದ್ರೆ ಮಾಡಿದ್ದೀನಿ, ನಿಮ್ಗೆ ಗೇಟ್ ಇರಲ್ಲ ಅಂತ. ಒಂದು 9ರಿಂದ 10,000 15,000 ಆಗುತ್ತೆ ಗೇಟು. ನೀವು ನಾಳೆ ಬಂದರೆ ಗೇಟ್ ಇರಲ್ಲ, ಗೇಟ್ ಕತ್ಕೊಂಡು ಹೋಗಿರ್ತಾರೆ. ಇಲ್ಲಿ ಮುಂದೆ ಸ್ಲ್ಯಾಬ್ ತೋರಿಸ್ತಾರೆ. ಅಂದರೆ ಸೈಟ್ಗೆ ಹೋಗ್ಬೇಕಾದ್ರೆ ಸಿಮೆಂಟ್ ಸ್ಲಾಬ್ಸ್ ಹಾಕಿರ್ತಾರೆ, ಕೆಳಗಡೆ ಎಲ್ಲ ಡ್ರೈನೇಜ್. ಆ ಸ್ಲ್ಯಾಬ್ಸ್ನ ಅದರಲ್ಲಿ ಬರೋದು ಅದೆಷ್ಟು ಗ್ರಾಮ್ ಎಷ್ಟು ಕಿಲೋ ಬರುತ್ತೋ ಗೊತ್ತಿಲ್ಲ ಕಬ್ಬಣ, ಅದನ್ನು ತೊಗೊಂಡೋಗಿ ಚೆಚ್ಚಿ ಅದನ್ನು ಮಾರ್ತಾರಂತೆ. ನಾವು ದಿಸ್ ಹ್ಯಾವ್ ಸೀನ್ ಆಲ್ಸೋ. ಸೊ ದಿಸ್ ಇಸ್ ದ ಪ್ರೆಸೆಂಟ್ ಸರ್ಕಮ್ಸ್ಟೆನ್ಸಸ್. ನಾವು ಏನೇ ಒಂದು ರೂಮ್ ಕಟ್ಟಿದ್ರು ಅಥವಾ ಒಂದು ಕಿಟಕಿ ಇಟ್ಟಿದ್ರು, ಗ್ಲಾಸಿಂದ ಇಡ್ತೀವೋ ಅಥವಾ ಕಬ್ಬಣದ ಇಡ್ತೀವೋ ಏನು ಇಡ್ತೀವೋ, ಅದು ಒಂದು 10 ದಿನದಲ್ಲಿ ಅದು ಇರಲ್ಲ. ಅದು ನೋಡ್ಕೊಳಕ್ಕೆ ಯಾರು ಒಬ್ರು ಇಡಬೇಕು, ಅದಕ್ಕೊಂದು 20,000 ಅವ್ನು ಕೊಡಬೇಕು. ಬಿಕಾಸ್ ಏನಾಗಿದೆ ಅಂದರೆ ಇಟ್ ಇಸ್ ಎ ವೆರಿ Sorry to interrupt. We'll have to find some contractors who will take up 50 houses to be constructed.
he would be responsible for giving us the finished house. You cannot go there, as he rightly said, we have no strength or energy to go stand there and construct even. As you rightly say, the compound wall doesn't stay, it is not there. ನೀವು ಹೇಳುವಂಥ ಒಂದು ಕಂಪ್ಲೇಂಟು ಇವನ್ ಕಾಂಟ್ರಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಅವರು ಟ್ರಾನ್ಸ್ಫಾರ್ಮರ್ ಹಾಕಿದ ಕರ್ಕೊಂಡು ಹೋಗ್ತಾರೆ, ಆ ಕಂಬ ಇಟ್ಟಿದ್ದಾರಲ್ಲ ಕೆಳಗಡೆ ಕಂಬ ಎಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬೇರೆ ಯಾರಲ್ಲ ಬಿಡಿ ಅವರೇ. ಓಕೆ ಅದು ಹೆಂಗ್ ಯಾಕೆ ತಗೊಂಡು ಹೋಗ್ತಾರೆ? ಅದು ಯಾರು ಅಲ್ಲಿಂದ ಬರಲ್ಲ, ಮಾಡೋರು ಅಲ್ಲಿಂದ ರೈಟ್ಸ್ ಇದೆ ತಗೊಂಡು ಹೋಗ್ತಾರೆ, ಅಪಾರ್ಟ್ಮೆಂಟ್ಸ್ ಹಾಕ್ತಾರೆ. ಅದನ್ನು ವ್ಯಾಲ್ಯೂ ಅದು ಮಾಡ್ತಾರೆ ಅವರು. ಹಾಗಾಗಿ ಮಾಡೋದು ಬೇರೆಯವ್ರು ಯಾರು ಹೊರಗಡೆ ಬರಲ್ಲ. Now we are at the fag end of the meeting. We have one more item, that's Adhyakshara Bhashana and Adhyakshara Bhashana and election. As a past president, I am only member of the, like any of one of you. As a past president with the experience, I just request some youngsters to come forward and assist the old people. Why I am telling this is, as a president, I experienced this. See, if I telephone to say, Reddy sir, can you go and just go? It is very difficult, sir. I have to go from here. If I have people like him, Subramaniam, this is a problem. What can I do? Sir, I will go. Now we have only one or two people like that. Now at least we need 50% youngsters in the committee so that association can effectively function. This is my personal request as a past president. Now I request president to take further proceedings. ಅಧ್ಯಕ್ಷ ಭಾಷಣ ಮಾಡೋಕ್ಕೆ ಮುಂಚೆ ನಾನು ಎಲೆಕ್ಷನ್ ಮಾಡಿಬಿಡಬೇಕು ಅಂತೇಳಿ ಎಲೆಕ್ಷನ್ ಮಾಡೋಣ. ಸರಿ, ಎಲೆಕ್ಷನಲ್ಲಿ ನಾನು ಓದ್ತೀನಿ. ಹಿಂದಿನ ಸರಿ ಇದ್ದಂಥ ಜನ ತಿಮ್ರಾ ಶೆಟ್ಟಿ ಪ್ರೆಸಿಡೆಂಟ್, ಹೊಸಮಠ್ ವೈಸ್ ಪ್ರೆಸಿಡೆಂಟ್, ಜಯಪ್ರಕಾಶ್ ಸೆಕ್ರೆಟರಿ ಪಕ್ಕದಲ್ಲಿ, ಕೃಷ್ಣಾಗೌಡ ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ, ಸುಬ್ರಹ್ಮಣ್ಯಂ ಟ್ರೆಷರ್, ಆಮೇಲೆ ವರಾಹಸ್ವಾಮಿ ಕಮಿಟಿ ಮೆಂಬರ್. ಇನ್ಯಾರೋ ಮೆಂಬರ್ಸ್ ಬರಲಿಲ್ಲ. ಮೀನಾ ಆರ್ ಕಮಿಟಿ ಮೆಂಬರ್, ಮೀನಾ ಆರ್ ಬಂದಿದ್ದಿಲ್ಲ, ಇಲ್ಲ ಬಂದಿಲ್ಲ. ರಮೇಶ್ ಬಾಬು ಅವ್ರು ಬರಲಿಲ್ಲ. ನಾಗರಾಜ್ ಶೆಣೆ ಅಂತಿತ್ತು, ಅವರು ಬರಲಿಲ್ಲ. ಕೆ ವಿ ಸಂಜೀವ ಅವ್ರು ತೊಗೊಂಡಿದ್ವಿ, ಅವರು ಬರಲಿಲ್ಲ. ನವೀನ್ ಯಾರು? ವೆರಿ ಗುಡ್. ಸಂಜೀವ್, ಸೊ ಆ್ಯಕ್ಟಿವ್. ಸಂಜೀವ್ ಇಸ್ ಆ್ಯಕ್ಟಿವ್ ಥ್ರೂ ಇಸ್ ಸನ್. ಓಕೆ. ನವೀನ್ ಜವಳಿ ಅವರು ಮಾತಾಡಿದ್ರು, ಭಾಳಷ್ಟು ಮಾತಾಡಿದ್ರು ಲಾಸ್ಟ್ ಟೈಮ್ ಬಂದಾಗ. ಅವ್ರನ್ನೂ ನಾವು ಕಮಿಟಿಗೆ ತೊಗೊಂಡ್ವಿ, ಬಂದಿಲ್ಲ. ಮಾತಾಡ್ತಾ ಇದ್ದಾರೆ, ರಿಕ್ವೆಸ್ಟ್. ಅವ್ರು ಹುಬ್ಳಿಗೆ ಬೇರೆ ಇದ್ದಾರೆ, ಹುಬ್ಳಿ. ಸೊ ಕರ್ನಾಟಕ ಶೆಟ್ಟರು ನಮ್ಮ ಜೊತೆ ಇದ್ದಾರೆ ಅವರು. ಈಗ ಯಾರಾದರೂ ನನಗೆ 1, 2, 3, 4, 5, 6 ಜನ, 5 ಜನ ಆದರೂ ಅಟ್ಲೀಸ್ಟ್ ಹೊಸಬ್ರು ಬಂದರೆ, ಹುಡುಗರು, ಸ್ವಲ್ಪ ನಾವು ಸಂಘಟನೆಯನ್ನು ಚೆನ್ನಾಗಿ ಕಟ್ಬೋದು ಅನ್ನೋವಂಥ ಉದ್ದೇಶದಿಂದ ನೀವೇ ವಾಲಂಟ್ರಿ ಮಾಡಿ. ನೀವು ವಾಲಂಟ್ರಿ ಮಾಡಿ. ಏನು ನಾವು ದಿನ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಹೇಳಿದ್ರೆ ಡೈಲಿ ಸೇರಬೇಕು ಅಂತೇನಿಲ್ಲ. ಅಟ್ಲೀಸ್ಟ್ ಒಂದು ತಿಂಗಳಿಗೊಂದು ಸರಿನೋ 2 ತಿಂಗಳಿಗೊಂದು ಸರಿನೋ ನಾವು ಏನೋ ಆನ್ಲೈನಲ್ಲೋ ಏನಾದರೂ ಸೇರ್ಬೋದು. ಮುಂಚೆ ಏನು ಮಾಡ್ತಾಯಿದ್ರು, ಜಾಗ ಇರಲಿಲ್ಲಲ್ಲ, ಇದರಲ್ಲಿ ಕಬ್ಬನ್ ಪಾರ್ಕಲ್ಲಿ ಸೇರ್ತಾಯಿದ್ವಿ. ಏನೋ ಒಂದು ಸೇರಿ ಒಂದು 7-8 ಜನ ಸೇರಿ ಕಾಫಿ ಕುಡ್ಕೊಂಡು ಏನೋ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಅಟ್ಲೀಸ್ಟ್ ಆ ರೀತಿ ಆದರೂ ಮಾಡ್ಬೋದು ನಾವು, ಹಾಗೆ ಮಾಡ್ಬೋದು. ಅಥವಾ ಈ ಸ್ಥಳದಲ್ಲಿ ನಾನು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿರೋದ್ರಿಂದ ಈ ಸ್ಥಳದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾತಾಡ್ಬೋದು, ಅದನ್ನು ಮಾಡ್ಬೋದು ನಾವು. ಹಾಗಾಗಿ ಯಾರಾದರೂ ವಾಲಂಟಿಯರ್ ಆಗಿ 5 ಜನ ಬಂದರೆ, ಸೊ ಅದು ಏನು ಚುನಾವಣೆ ಪ್ರಕ್ರಿಯೆ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಒಂದು 5 ಜನ ಯಾರಾದರೂ ಮಾಡಿ. We'll put your father as member. You can guide. We have a provision in our bylaw. Is representative antiದೆ. And his representative, close relatives can be a. The thing is, simple example I tell you. You must have heard the Surya Kiran name. He is not actually. He is not a site owner. His father is a site owner. So you can become. His mother was a. What's your name? ಬರ್ಕೊಳ್ಳಿಪ್ಪ. ಪ್ರವೀಣ್ ಅಂತ ಬರ್ಕೊಂಡು ಅವ್ರ ತಂದೆ ಹೆಸರು ಬರ್ಕೊಳ್ಳಿ. ಹಾಗೆಯೇ ಸಂಜೀವ್ ಅವ್ರ ಮಗನ ಹೆಸರು ಬರ್ಕೊಳ್ಳಿ. ಯು ವಿಲ್ ರೆಪ್ರೆಸೆಂಟ್ ಸಂಜೀವ್. 2 ಆಗುತ್ತೆ ಆಗ.
ಲಕ್ಷ್ಮೀನಾರಾಯಣ ನೀವು ಇರ್ತೀರಿ ಎಕ್ಸಿಕ್ಯೂಟಿವ್ ಕಮಿಟಿ ಅಲ್ಲ ಇರಲಿ ಅಲ್ಲ ಯಂಗ್ ಮೈಂಡ್ ಅಲ್ಲ ಅಟ್ಲೀಸ್ಟ್. ಎಸ್ ಸರ್ ಪ್ಲೀಸ್ ಲಕ್ಷ್ಮೀನಾರಾಯಣ ಹೆಸರು ಬರ್ಕೊಡಿ. ಆಮೇಲೆ ಅವರು ಅತಿಕ್ ಅಲ್ಲ ಸರ್, ಅಬ್ದುಲ್ ರಶೀದ್ ಅಂತ ಹೇಳಿ ಬರ್ಕೊಳ್ಳಿ. ಓಕೆ, ಎನಿಬಡಿ, ಬೋತ್ ಆಫ್ ಯು, ಇಫ್ ಯು ಆರ್ ನಾಟ್ ಕಮಿಂಗ್ ಯು ಕ್ಯಾನ್ ಸೆಂಡ್ ಯುವರ್ ಸನ್. ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಲಕ್ಷ್ಮೀನಾರಾಯಣ್ ಯಾರಾದ್ರೂ ಲೇಡೀಸ್ ಕೂಡ ಒಬ್ರು ಬರ್ಬೋದು. ಒಬ್ಬರು ಡಿ ವಿ ಗಿರಿಜಾ ಇದ್ದಾರೆ, ಇನ್ಯಾರಾದ್ರೂ ಬರ್ಬೋದು. ಏನಿಲ್ಲ ಆ ಥರ ಇರೋದಿಲ್ಲ. ಈಗ 4 ಜನ ಆಗುತ್ತಲ್ಲ ಹೊಸಬ್ರು ಡಿ ವಿ ಗಿರಿಜಾ ಇರ್ತಾರೆ. ಅಲ್ಲ ಅವ್ರ ಫಾದರ್ ಒಬ್ಬರೇ ಇರ್ತಾರೆ. ಇನ್ಯಾರು ಲೇಡೀಸಲ್ಲಿ ಯಾರಾದ್ರು? ಮೇಡಮ್ ನೀವು ಆಗ್ತೀರಿ? ಹಿಂದ್ಗಡೆ ನೀವು ಮೇಡಮ್ ಹಸ್ಬೆಂಡ್ ವರಸ್ವಾಮಿ ಇದ್ದಾರೆ. ಕರೆಕ್ಟ್ ಇವಾಗ girl, like you are representing your father or mother, no? Yeah, you become. Actually previously one lady was there, she was actively set, Meena was actively participating, but I don't know why she has not come. ನೀವು ಯಾರು ಮಗಳು? ನ್ಯೂ ಸರ್, ಊರಿನವಳು. You can become. You represent your father or mother? ಇಲ್ಲ ಸರ್, ನಾನು ಅವರ ಕ್ಯಾಂಟೀನೊಟ್ಟಿಗೆ ಬಂದೆ. Same family. Or one of you can become. No, you need not come every day and make a mark on attendance. No, nothing is like that. We will send a notice. Arshita ಬರ್ಕೊಳ್ಳಿ. ನಮಗೆ ಫಿಸಿಕಲ್ ಮೀಟಿಂಗ್ ಏನಿಲ್ಲಮ್ಮ. ಫಿಸಿಕಲ್ ಮೀಟಿಂಗ್ ಎಲ್ಲ ಭಾಳ ಕಮ್ಮಿ. ನಿಮ್ಮ ಹೆಸರೇನೆ? ಹರ್ಷಿತಾ, ಫೇವರ್ ಆಫ್ ಯಾರು? ಅಲ್ಲ ಇವರು. ಒಂದು ಮಿನಿಟ್, LM ನಂಬರ್ ಹೇಳಿ. 604. ಅವರು ಪ್ರಭಾಕರ್ ರಾವ್ ಬರ್ಕೊಳ್ಳಿ. ಅವರ ಹೆಂಡತಿ ಅವರ ಹೆಸರು 634. ನಿಮ್ಮ ಹೆಸರಮ್ಮ? ನಿರ್ಮಲಾ ರಾವ್. ಯಾ ಓಕೆ, ನೋ ಪ್ರಾಬ್ಲಮ್. ಪ್ರಭಾಕರ್ ಅಂತಾರೆ. ನಿರ್ಮಲಾ ರಾವ್ ಅಂತ ಬರ್ಕೊಂಡಿರ್ತೀವಿ. ಯುವರ್ ಹಸ್ಬೆಂಡ್ ಕ್ಯಾನ್ ವಿಸಿಟ್. ನಿಮ್ಮ ಹರ್ಷಿತನೂ ಹಾಗೇನೆ, ನಿಮ್ಮ ಮದರ್ ಹೆಸರು ಬರ್ದಿರ್ತೀವಿ, ನೀವು ಯು ಕ್ಯಾನ್ ರೆಪ್ರೆಸೆಂಟ್. ಓಕೆ, ಆಲ್ಮೋಸ್ಟ್ ಆಲ್ ಎಲ್ಲರೂ 60+ ಇರೋದ್ರಿಂದ ಆಗೋದಿಲ್ಲ. ಆಗ್ಬೋದಾ? ಈಗ 5 ಜನ ಆಯ್ತಲ್ಲ ಈಗ. ಓಕೆ, ವಾಟ್ ಅಬೌಟ್ ರಮೇಶ್ ಬಾಬು? ಈಸ್ ನಾಟ್ ಆಕ್ಟಿವ್. ರಮೇಶ್ ಬಾಬು ತೆಗೆದ್ವಲ್ಲ. ಅಲ್ಲ ಈಗ 6 ಜನ ಆಯ್ತಲ್ಲ, 5 ಜನ ಆಯ್ತಲ್ಲ. ಆಯ್ತಲ್ಲ, 7 ಇನ್ನು 5 ಅಷ್ಟೇ ಬೇಕಾದ್ರೆ. ಅಲ್ಲ ಇವರು ಸಂಜೀವ್ ಮಗ ಇದ್ದಾರಲ್ಲ, ಸಾಕಾಗುತ್ತೆ. ಆಯ್ತು. ಹಾಂ, ಗಿರ್ಜಾ ಇದೆ. ಈಗ ಆಳುಬರಲ್ಲಿ TK ತಿಮ್ಮರಾಜ್ ಶೆಟ್ಟಿ, ಹೊಸಮಠ ಜಯಪ್ರಕಾಶ್, ಕೃಷ್ಣೇಗೌಡ, ಸುಬ್ರಹ್ಮಣ್ಯ, DV ಗಿರಿಜಾ, ವರಸ್ವಾಮಿ, ಈ 7 ಜನ ಇರ್ತಾರೆ. ಇನ್ನು 5 ಜನದಲ್ಲಿ ಸಂಜೀವ್ ಅವ್ರ ಮಗ ರೆಪ್ರೆಸೆಂಟ್ ಮಾಡ್ತಾರೆ. ಸಂಜೀವ್ ಅವರು ಎಲ್ಲ ಆಯಿತು. ಆಮೇಲೆ ಇವರು ಪ್ರಭಾಕರ್ ರಾವ್ ರೆಪ್ರೆಸೆಂಟ್ ಮಾಡ್ತಾರೆ. ಹರ್ಷಿತಾ ಮತ್ತು ಸಾಹೇಬ್ರೆ ಅಬ್ದುಲ್ ರಶೀದ್ ಮತ್ತು ಲಕ್ಷ್ಮೀನಾರಾಯಣ್, ಇಷ್ಟು ಜನ ರೆಪ್ರೆಸೆಂಟ್ ಮಾಡ್ತಾರೆ. ಆಗ್ಬೋದಾ? ಥ್ಯಾಂಕ್ ಯು. If somebody wants to take the responsibility of president, you can come forward and do something, because I am also old. Karnakar Shetty is also old. Because we don't want to dissolve this organization and give it to somebody. That was the reason why I have also accepted. Karnakar Shetty is also, because of his health problem only, he is not in a position to do. ಆದರೆ ಅವರು ನಮಗೆ ನಾನು ಪ್ರೆಸಿಡೆಂಟ್ ಸುಮ್ಮನೆ ಇದ್ದೀನಿ, ಅವರೇ ಎಲ್ಲ ಕೆಲಸ ಮಾಡ್ತಾರೆ. ಆ್ಯಕ್ಚುಲಿ ಅದನ್ನು ಹೇಳಬೇಕಾದ್ರೆ ಎಲ್ಲ ಆ್ಯಕ್ಟಿವ್ ಆಗಿ ಇರ್ತಾರೆ. ಹಾಗಾಗಿ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ, ಏನಾದರೂ ಒಂದು ಮಾಡೋಣ. ಒಂದು ಮುಂದಿನ 2 ವರ್ಷದಲ್ಲಿ ಏನಾದರೂ ಸಾಧ್ಯ ಆಗೋದಾದರೆ ಮತ್ತೊಂದಷ್ಟು ಜನ ಮೆಂಬರ್ಶಿಪ್ ಮಾಡೋಣ. ಒಂದು 200-250 ಜನ ಆದರೂ ಹೋದರೆ ಒಂಥರ ಏನೂ ಇಲ್ಲದೆ ಇದ್ರೂ ನಾವು ರೆಪ್ರೆಸೆಂಟೇಟಿವ್ ಎಷ್ಟು ಜನ ಇದ್ದಾರೆ ಈ ಮೆಂಬರ್ಸ್ ಅಂತ ಕೇಳಿದ್ರೆ BDAದಲ್ಲಿ ಹೋದಾಗ ಅಟ್ಲೀಸ್ಟ್ ನಾವು ಒಂದು 250 ಜನ ಇದ್ದೀವಿ ಸ್ವಾಮಿ, 250 ಜನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ಬೋದು. ಖಂಡಿತ ಮಾಡ್ಬೋದು ಎಲ್ಲರೂ. ಯಾಕೆಂದರೆ ಎಲ್ಲ ಕಡೆ
ಎಲ್ಲ ಅಸೋಸಿಯೇಷನ್ಸಲ್ಲೂ ಹಾಗೆ ನಾವು ಐ ವಾಸ್ ಎ ಟ್ರೇಡ್ ಯೂನಿಯನ್ ಲೀಡರ್ ಇನ್ ಅವರ್ ಬ್ಯಾಂಕ್. ಪ್ರಣಾಕ ಶೆಟ್ಟಿ ವಾಸ್ ಆಲ್ಸೋ ಎ ಟ್ರೇಡ್ ಯೂನಿಯನ್ ಲೀಡರ್ ಇನ್ ದಿ ಬ್ಯಾಂಕ್. ಎಲ್ಲರೂ ಬರ್ತಾರೆ ಅಂತೀನಿಲ್ಲ, 10,000 ಜನ ಮೆಂಬರ್ಸ್ ಇರ್ತೀವಿ, ಬರೋದು 50 ಜನವೇ. AGM ಮಾಡಿದ್ವಿ 50 ಜನ ಬರ್ತಾರೆ. ಪಾರ್ಟಿಸಿಪೇಟ್ ಇರೋದು ಬಿಡಲಿ, AGMಗೆ ಬರೋದು 50 ಜನ. ನಾವು ಐ ಶುಡ್ ಬಿ ವೆರಿ ಹ್ಯಾಪಿ ದಟ್ ಅಟ್ಲೀಸ್ಟ್ ಅವರ್ 60 ಪೀಪಲ್ ಹ್ಯಾವ್ ಅಟೆಂಡೆಡ್, 60-65 ಪೀಪಲ್ ಹ್ಯಾವ್ ಅಟೆಂಡೆಡ್. ಅದಕ್ಕೆ ಭಾಳ ಹ್ಯಾಪಿ ಆಗುತ್ತೆ. ಅಟ್ಲೀಸ್ಟ್ ನಾವು 50% ಆಫ್ ದಿ ಪೀಪಲ್ ಆರ್ ಆ್ಯಕ್ಟಿವ್. ಅಟ್ಲೀಸ್ಟ್ AGM ಬಂದರೆ ಆ್ಯಕ್ಟಿವ್ ಅಂತ ನಾವು ತೀರ್ಮಾನ ಮಾಡಬೇಕು. AGMಗೂ ಬರೋಲ್ಲ ಒಂದು ವರ್ಷ, ನಾವು ಒಂದೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ. ಅಟ್ಲೀಸ್ಟ್ AGMಗೆ ಬಂದಿದ್ದೀವಿ. ಹಾಗಾಗಿ ನಾ ಇನ್ನೇನು ಅಧ್ಯಕ್ಷ ಭಾಷಣ ಅಂತಿದೆ ಕೊನೆಯದಲ್ಲಿ, ನಾ ಇನ್ನೇನು ಮಾತಾಡಲಿಕ್ಕೇನಿಲ್ಲ, ಎಲ್ಲ ಆಗಲೇ ಮಾತಾಡಿದ್ದೀನಿ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಸರ್ವ ಸದಸ್ಯರ ಸಭೆ ನಿಜಕ್ಕೂ ಕೂಡ ಸರ್ವ ಸದಸ್ಯರ ಸಭೆ ಅಂತ ಹೇಳಿದ್ರೆ ಒಂದು ಮನುಷ್ಯನ ಆತ್ಮ ಇದ್ದಾಗೆ. ಸರ್ವ ಸದಸ್ಯರ ಸಭೆ ಅಂದರೆ ಮನುಷ್ಯನ ಆತ್ಮ. ಅದು ನಾವು ಗಟ್ಟಿ ಇದ್ದರೆ, ಆತ್ಮ ಗಟ್ಟಿ ಇದ್ದರೆ ದೇಹ ಗಟ್ಟಿ ಆಗುತ್ತೆ. ದೇಹ ಗಟ್ಟಿ ಇದ್ದರೆ ನಾವೆಲ್ಲರೂ ಗಟ್ಟಿ ಆಗ್ತೀವಿ. ಹಾಗಾಗಿ ಮುಂದೆ ಈ ಸಂಘಟನೆಯನ್ನು ಮುಂದಿನ ದಿನಗಳಲ್ಲಿ ಬರುವಂಥ ಸಮಯದಲ್ಲಿ ಕ್ರಿಯಾತ್ಮಕವಾಗಿ ತೊಡಗಿಸ್ಕೊಳ್ಳುವಂತೆ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಮತ್ತು ಯಾವುದಾದ್ರು ಕಾಲ್ ಕೊಟ್ಟಾಗ ಯಾರು ಎಲ್ಲರೂ BD ಆಫೀಸ್ ಹತ್ರ ಬನ್ನಿ ಅಂದಾಗ ದಯಮಾಡಿ ಬನ್ನಿ. ಈಗ 137 ಜನ ಇದ್ದೀವಿ, ಅಟ್ಲೀಸ್ಟ್ ಒಂದು 50 ಜನ ಆದರೂ ನಾವು ಅಲ್ಲಿ ಸೇರಿದ್ರೆ ಅದು ನಾವು ರೆಪ್ರೆಸೆಂಟ್ ಮಾಡಿದಾಗೂ ಆಗುತ್ತೆ. ಖಂಡಿತ ಏನಾದರೂ ಮಾಡೋಣ. ಜಯಪ್ರಕಾಶ್ಗೆ ಭಾಳ ಜನ ಗೊತ್ತಿದ್ದಾರೆ, ನನಗೂ ಭಾಳ ಜನ ಗೊತ್ತಿದ್ದಾರೆ. ಹೋಗಿ ಏನಾದರೂ ಸರ್ಕಾರದಿಂದ ಆಗುವಂಥ ಕೆಲಸಗಳನ್ನು ಮಾಡೋಣ. ನಾನು 2 ಸರಿ DK ಶಿವಕುಮಾರ್ ಹತ್ರ ಮಾತಾಡಿದೆ. ನಾನು ಅವರಿಗೆ ನಿಮ್ಗೆ ಗೊತ್ತಲ್ಲ, ಶಿವಕುಮಾರ್ ಮಾತಾಡಿದೆ, ಅಯ್ಯೋ ಮಾಡಬೇಡ ಶೆಟ್ರೆ, ಏನು ತೊಂದರೆ ಇಲ್ಲ ಅಂತಾರೆ. ಅದ್ರ ಕೆಲಸ ಆಗೋಲ್ಲ ಅಷ್ಟೇ. ಹಾಗಾಗಿ ಅವರ ಒಬ್ಬ ಶಿಷ್ಯ ಇದ್ದಾನೆ, ಮುಸ್ಲಿಂ ಒಬ್ಬ ಶಿಷ್ಯ ಇದ್ದಾನೆ. ಅವರಿಗೆ ಆ ಹುಡುಗನ ಹಿಡ್ಕೊಂಡು 2-3 ಸರಿ ಭೇಟಿ ಮಾಡಿದ್ದೀನಿ ನಾನು. ಮೈಸೂರಲ್ಲಿರ್ತಾನೆ ಆ ಹುಡುಗ, ಫೋನ್ ಮಾಡಿದ್ರೆ ಬಂದು ಅಪಾಯಿಂಟ್ಮೆಂಟ್ ಎಲ್ಲ ಕೊಡಿಸ್ತಾನೆ. ಹಾಗಾಗಿ ಮೀಟ್ ಮಾಡೋಣ, ಎಲ್ಲರೂ ಒಟ್ಟಿಗೆ ಹೋಗಿ ಯಾವುದಾದ್ರು ಮೀಟ್ ಮಾಡೋಣ. ಈಗಿನ ಏನೋ ಒಂದರ ಸಂಕ್ಲಿಷ್ಟ ಪರಿಸ್ಥಿತಿ, ಸರ್ಕಾರನೇ ಬಿದ್ದೋಗುತ್ತೋ, ಸರ್ಕಾರ ಇರುತ್ತೋ, ಈ ಸರ್ಕಾರ ಬರುತ್ತೋ, ಇನ್ಯಾರೋ ಸರ್ಕಾರ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು, ನಾವು ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಹಮ್ಮಿಕೊಳ್ಳೋಣ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹೀಗೇನೆ ನಾವೆಲ್ಲ ಒಟ್ಟಿಗೆ ಇರೋಣ, ಸಂಘ ಶಕ್ತಿ ಚೆನ್ನಾಗಿ ಬೆಳೀಲಿ. ನಮಸ್ಕಾರ. ಯಾರು ಸಿಗ್ನೇಚರ್ ಮಾಡಿಲ್ಲ ದಯವಿಟ್ಟು ಸಿಗ್ನೇಚರ್ಸ್ ಮಾಡಿ. ಅಲ್ಲ, ಅಸೋಸಿಯೇಷನ್ ಅಲ್ಲ. ಅಸೋಸಿಯೇಷನ್ ಡಸ್ ನಾಟ್ ಕಮ್ ಇನ್ ದಿ ಪಿಕ್ಚರ್. ಅಸೋಸಿಯೇಷನ್ ಈಸ್ ಎ ಪಾರ್ಟಿಸಿಪೇಟನ್ ಆಫ್ ಆಲ್ ದಿ ಪೀಪಲ್ ಅಷ್ಟೇ. ಇಟ್ ಈಸ್ ದಿ ಇಂಡಿವಿಜುವಲ್. ಅಗ್ರಿಮೆಂಟ್ ವಿಲ್ ಬಿ ಇನ್ ದಿ ನೇಮ್ ಆಫ್ ಇಂಡಿವಿಜುವಲ್ ಓನ್ಲಿ. Agreement has not been done by any association. Association is only a form of collective representation. That's all. ಅಂದರೆ ನಾವು ಕಲೆಕ್ಟಿವ್ ರೆಪ್ರೆಸೆಂಟೇಷನ್ ಅಂದರೆ ನಾವು ಇಂಡಿವಿಜುವಲ್ ಅಂತ ತಗೊಂಡು ಮಾಡಬೇಕಾಗುತ್ತೆ. ಹೌದು, ಮಾಡಲಿಲ್ಲ ನಾವು ಎಫರ್ಟ್ ಭಾಳಷ್ಟೇ ಬರ್ತೀವಿ. ನಾವು ಅಲ್ಲಿ ಹೊರಗಡೆ ಹೋಗಿ ಗಲಾಟೆ ಮಾಡದೇ ಇರ್ಬೋದು, ಬಟ್ ನಾವು ವಿ ಹ್ಯಾವ್ ಎಫೆಕ್ಟಿವ್ಲಿ ರೆಪ್ರೆಸೆಂಟೆಡ್ ದಿ BDA ಅಸೋಸಿಯೇಷನ್. ನಮ್ಮೆಲ್ಲ ಮೆಂಬರ್ಸ್ನು ಎಫೆಕ್ಟಿವ್ ಆಗಿ ಈ 30,000 ಕೂಡ ಅಷ್ಟೇ ಇಮಿಡಿಯೇಟಾಗಿ ನಾವು ಬರೆದ್ವಿ. ನಾವು ಅದನ್ನ ನೋಡ್ಕೊಂಡು ಇನ್ನೊಂದು ಅಸೋಸಿಯೇಷನ್ ಅವ್ರು ಬರೆದ್ರು. ಹೇಳಿ ಮೇಡಮ್. ನಮ್ಮ ಹತ್ರ ಎಲ್ಲರೂ ಮೆಂಬರ್ಸು ಇದಿದೆ, ಇಮೇಲ್ ID ಇದೆ, ನಿಮ್ಮ ಮೊಬೈಲ್ ನಂಬರ್ ಇದೆ. ನಮ್ಗೆ ಈಸಿ ಟು ಅಪ್ರೋಚ್. ನಾವು ಮುಂಚೆ ಏನಾಗ್ತಿತ್ತು, ಅಪ್ರೋಚ್ ಮಾಡ್ಲಿಕ್ಕೆ ಅವ್ರ ನಂಬರೇ ಇರ್ತಿರ್ಲಿಲ್ಲ ನಮಗೆ. ಈಗ 137 ಜನ ಇಮೇಲ್ ನಂಬರ್ ಇದೆ, ಕಳಿಸೋಣ. ವಾಟ್ಸಪ್ ಇದೆ, ವಾಟ್ಸಪ್ ಖಂಡಿತ ಸೇರೋಣ, ಖಂಡಿತ ಮಾಡೋಣ. ಅಲ್ಲ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋಕೆ ಮುಂಚೆ ಅವ್ರು ಬೋರ್ಡ್ ಹಾಕೋಲ್ಲ. ಈ ಬೋರ್ಡ್ ಹಾಕಿದ್ರೆ ಯಾವ ಲಕ್ಷ್ಮೀನಾರಾಯಣ ಹೇಳಿದ್ರಲ್ಲ, ಯಾರೋ ಕಾಂಟ್ರಾಕ್ಟ್ ಇರ್ತಾರೆ, ಹಾಕಿದ್ದಾರೆ. ಈಗ ಹೊಸದು ಮಾಡ್ಬೇಕಾದ್ರೆ ಡೆವಲಪ್ ಆದ್ಮೇಲೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದ್ಮೇಲೆ ಬೋರ್ಡ್ ಹಾಕಿ ಇಲ್ಲಿಂದ ಇಲ್ಲಿವರೆಗೆ ನಂಬರ್ ಸೈಟ್ ಇರುತ್ತೆ ಅಂತ ಬರೀತಾರೆ. ಅದನ್ನು ನಾರ್ಮಲ್ ಆಗಿ ಹಾಗೆ ಮಾಡೋದು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಫಸ್ಟಿಗೆ. ಮುಂಚೆ ನಂಬರ್ ಇತ್ತು, ಈಗ ಬೋರ್ಡ್ಗಳೇ ಹಾಕ್ತಾರೆ. ಬೋರ್ಡ್ ಹಾಕಿ ಇಂತಿಂಥ ಸೈಟ್ಗಳು ಆ ರೋಡಲ್ಲಿ ಬರುತ್ತೆ ಅಂತ ಬರೀತಾರೆ. ಮುಂಚೆನೇ ಹಾಕಿ ಹೋಗಿದೆ. ಈಗ ಆಗ ಇನ್ಫ್ರಾಸ್ಟ್ರಕ್ಚರ್ ಯಾವುದೋ ಬುಲ್ಡೋಜರ್ ಅವನೇನು ಮಾಡಬೇಕಾದಷ್ಟು ಯಾವುದೋ ಒಂದು ಹೊಡಿತಾನೆ ಹೊರಟೋಗುತ್ತೆ. ಅದು ಕಲ್ಲುಗಳಲ್ಲಿ ಬರೀ ಇದರಲ್ಲಿ ಸಿಮೆಂಟಲ್ಲಿ ಮಾಡುವಂಥದ್ದು ಬೇಗ ಹೊರಟೋಗುತ್ತೆ ಕೂಡ. ಅದೇ ಆಯಿತು, ಸಭೆಯನ್ನು ಸಮಾಪ್ತಗೊಳಿಸೋಣ. ಹಾಗೆಯೇ ಎಲ್ಲರೂ ಹೇಳಿ ಮ್ಯಾಮ್. ಹಾಂ ಹೌದು
ಅದು ಕ್ಲೋಸ್ ಮಾಡೋದು ಹೆಂಗೆ ಸರ್? ಈಗ ಸೇವ್ ಮಾಡಿ ಕ್ಲೋಸ್ ಅಲ್ಲ ಅದು ನಾವು ಅಪ್ರೋಚ್ ಮಾಡೋದಲ್ಲ. ಈ ಇದು ಮೆಟ್ರೋ ಇದೆಯಲ್ಲ, ಕಲ್ಲಳ್ಳಿ ಮೆಟ್ರೋ ಚೆಲ್ಲಘಟ್ಟ ಇದೆಯಲ್ಲ, ಅಲ್ಲಿಂದ ಬರಬೇಕು. ಅಲ್ಲಿಂದ ಬರುತ್ತೆ ಈಗ. ಹೌದು, ಇದರ ಹತ್ರ ಇದೆಯಾ? ಮಾಡ್ತಾರೆ. ಹೌದು, ನಮ್ಗೆ ವಿಡಿಯೋ ರೆಕಾರ್ಡ್. ಇದು ರೋಡ್ ಅಲ್ಲಮ್ಮ, ಬಾಬು ಸಾಹೇಬ್, ನೀವು ಹೇಳೋದು ಬಾಬು ಸಾಹೇಬ್ ಪಾಳ್ಯದಿಂದ ಹೋಗೋದು ಅಲ್ಲ, ಅದು ಹತ್ರ ಆಗುತ್ತೆ ನಮ್ಗೆ. ಆಕ್ಚುಲಿ 5th ಬ್ಲಾಕ್ ಅವ್ರಿಗೆ 1 ಕಿಲೋಮೀಟರ್ ಕೂಡ ಆಗಲ್ಲ ರೋಡಿಂದ. ಬಟ್ ದಟ್ಸ್ ನಾಟ್ ಅವ್ರು ನಮ್ಮ ಆ ರೋಡು ಸರ್ಕಾರದಲ್ಲ, ಅದನ್ನು ರೈಲ್ವೆನವ್ರು ಒಪ್ಕೊಳ್ತಾ ಇಲ್ವಂತೆ. ಅದನ್ನು ಮಾಡಬೇಕು ಅಂತಿತ್ತು ಆ್ಯಕ್ಚುಲಿ. ಅದು ದೊಡ್ಡದಾಗಿ ಅವರು ಯಾವುದು ಹೌಸಿಂಗ್ ಇದಿದೆ, KHP ಇದೆ ಆ್ಯಕ್ಚುಲಿ, ಪಕ್ಕದಲ್ಲಿ KHP ಲೇಔಟ್ ಇದೆ, ಅವರೇ ಮಾಡಿಲ್ಲ. ಸೊ ಹಾಗಾಗಿ ಅದೇನು ಅಪ್ರೋಚ್ ಅಲ್ಲ, ನಾವು ಕೇಳೋಕ್ಕೂ ಆಗಲ್ಲ. ಇಲ್ಲಿ ಗೊತ್ತಿಲ್ಲ. ಅದನ್ನೇ ಹೇಳಿದ್ದವರು, ಲಕ್ಷ್ಮೀನಾರಾಯಣ ಹೇಳಿದ್ದು ಅದನ್ನೇ. ನೀವು ಏನಾದ್ರು ಗೇಟ್ ಇಟ್ಟರೆ ಗೇಟ್ ಹೊರಟೋಗುತ್ತೆ. ಒಂದು ಸೆಕೆಂಡ್ ನೋಡೋಣ, ಅದೇ ಹೇಳೋದಿಲ್ಲ. ಮುಂದಿನ ವರ್ಷ 2025 ಆಶಾಭಾವನೆಯಿಂದ ಇರೋಣ. ಈಗ ನಕಾರಾತ್ಮಕವಾಗಿರೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಯಾಕೆ ಲೈವ್ ವಿಡಿಯೋ ಹೋಗ್ತಾ ಇದೆ, ಈಗ ಸ್ಟಾಪ್ ಮಾಡಬೇಕು. ಡೈರೆಕ್ಟ್ ಎಕ್ಸಿಟ್ ಸೇವ್ ಆಗ್ಬೇಕು ನನಗೆ. ಆಮೇಲೆ ಅದು ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಬ್ಯಾಕ್ ಹೋದ್ರೆ ಜಸ್ಟ್ ಡೈರೆಕ್ಟ್ ಬ್ಯಾಕ್ ಹೋಗ್ಬೋದು, ಆಟೋಮೆಟಿಕ್ ಸೇವ್ ಆಗುತ್ತೆ. ಒಂದು ನಿಮಿಷ ಸರ್, ಬಂದೆ ಒಂದೇ ಸೆಕೆಂಡ್ ಬಂದೆ ಸರ್. ಲೈವ್ ಅಷ್ಟು